ಪುಟದಲ್ಲಿದ್ದೀವಿ ನಿನ್ನೆ. ಸೊ ಅಪ್ರಯತ್ನವಾಗಿ ಕೇಂದ್ರೀಕರಣ ಯಾವಾಗ ಆಗುತ್ತೆ? ನಮಗೆ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇತ್ತು ಅಂತಂದ್ರೆ ನಮಗೆ ತನಗೆ ತಾನಾಗಿ ಆಗುತ್ತೆ. ಆಸಕ್ತಿ ಅಥವಾ ಆಕರ್ಷಣೆ ಇದ್ದಾಗ ಅಪ್ರಯತ್ನವಾಗಿ ಕೇಂದ್ರೀಕರಣವಾಗುತ್ತೆ. ಹಾಗಾದ್ರೆ ಹೇಗಿದ್ದರೂ ಆಕರ್ಷಣೆ ಎರಡೂ ಹಗಲನ್ನು ಹೊಂದಿದೆ. ಅದು ಆಸೆ, ಆಸೆಗೆ ಇನ್ನೊಂದು ಪದ. ಆಕರ್ಷಣೆ ಅಂದ್ರೆ ಆಸೆಗೆ ಇನ್ನೊಂದು ಪದ ನೋಡಿ. ಹಾಗಾದ್ರೆ ಈಗ ಜೋಶ್ವಾ ಪಾಲಕ್ ಅವರು ಕೇಳ್ತಾರೆ, ಆಸೆ ಅಂದ್ರೆ ಏನು? ಆಸೆ ಎಂದರೆ ಪೂರ್ಣತೆಯನ್ನು ಅರಸುವ ಆತ್ಮದ ದಿಕ್ಚ್ಯುತಿಗೊಂಡ ಹಂಬಲ. ಇದನ್ನ ಅನ್ಲೈನ್ ಮಾಡ್ಕೊಡ್ರಿ, ಅದು ನಿಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ. ಆಸೆ ಎಂದರೆ ಪೂರ್ಣತೆಯನ್ನು ಅರಸುವ ಆತ್ಮದ ದಿಕ್ಚ್ಯುತಿಗೊಂಡ ಹಂಬಲ. ಆತ್ಮ ಅರಸ್ತಾ ಇರೋದು ಬೇರೆ ಏನನ್ನೋ, ಅದು ಹುಡುಕ್ತಾ ಇರೋದು ಬೇರೆ ಎಲ್ಲೋ. ಹಾಗಾಗಿ ಆಸೆ ಅನ್ನೋದು ದಿಕ್ಚ್ಯುತಿಗೊಂಡ ಅಂದ್ರೆ ದಿಕ್ಕು ದಾರಿ ತಪ್ಪಿದ ಆತ್ಮದ ಹಂಬಲ. ಆಸೆ ಅನ್ನೋದು ಆತ್ಮದ ಹಂಬಲ. ಯಾವ್ದಕ್ಕೆ ಹಂಬಲ ಪಡ್ತಿದ ಆಸೆ? ಆತ್ಮ ಪೂರ್ಣತೆಗಾಗಿ ಹಂಬಲ ಪಡ್ತಾ ಇದೆ. ಆ ಪೂರ್ಣತೆಯನ್ನ ಅದು ವಸ್ತುಗಳಲ್ಲಿ ಅರಸುತ್ತೆ, ವಸ್ತುಗಳ ಹಿಂದೆ ಹೋಗುತ್ತೆ. ಅದಕ್ಕೆ ಏನ್ ಅನ್ಸುತ್ತೆ ಅಂತಂದ್ರೆ, ವಸ್ತುಗಳ ಹಿಂದೆ ಹೋಯ್ತು ಅಂತಂದ್ರೆ ನನಗೆ ಪೂರ್ಣತೆ ಬರುತ್ತೆ ಅಂತ ಅನ್ಸುತ್ತೆ. ಅದು ವಸ್ತುಗಳನ್ನ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಮೊದಲು ಯಾವುದೋ ಒಂದು ವಸ್ತು ಹಿಡ್ಕೊಳುತ್ತೆ, ಅದ್ರಲ್ಲಿ ನನಗೆ ಪೂರ್ಣತೆ ಬರುತ್ತೆ ಅಂತ ಅನ್ಸುತ್ತೆ. ಸ್ವಲ್ಪ ದಿವಸ ಆದ್ಮೇಲೆ ಆತ್ಮಕ್ಕೆ ಅನ್ಸುತ್ತೆ ಇದರಿಂದ ನನಗೆ ಪೂರ್ಣತೆ ಬರ್ತಿಲ್ಲ ಅಂತ. ಆ ವಸ್ತುವನ್ನು ಬಿಡುತ್ತೆ, ಮತ್ತೊಂದು ವಸ್ತುನ ಇಟ್ಕೊಳುತ್ತೆ. ಸೊ ಹೀಗಾಗಿ ವಸ್ತುವಿನಿಂದ ವಸ್ತುವಿಗೆ ಆತ್ಮ ಜಿಗಿತಾ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಬೇಕಾದಂತ ಪೂರ್ಣತೆ ಯಾವುದ್ರಲ್ಲೂ ಸಿಗ್ತಾ ಇಲ್ಲ. ಬಟ್ ಈ ಡೆಫಿನೇಷನ್ ಏನಿದೆ, ಆಸೆ ಎಂದರೆ ಏನು ಅಂತ ಪ್ರಶ್ನೆ ಬರುತ್ತೆ ನಿಮಗೆ, ಬರಿಬೇಕಿದೆ. ಎಂದರು ದಾಜಿ, ಆತ್ಮ ತನ್ನ ಆದಿ ಮೂಲದೊಂದಿಗೆ ಐಕ್ಯತೆಗಾಗಿ ಹಂಬಲಿಸುತ್ತದೆ. ಅದೇ ನಿಜವಾದ ಆಸೆ. ಇದು ಕೂಡ ನಿಜವಾದಂತ ಆಸೆ. ಮಂಜುನಾಥ್ ಅವರೇ ಲಾಸ್ಟಿಗೆ ಪ್ರಶ್ನೆ ತಗೋಬೋಣ. ಎಲ್ಲ ಇಟ್ಕೊಂಡಿರಿ, ಬದಿಟ್ಕೊಳ್ರಿ, ಇಲ್ಲದ್ರೆ ನಾವು ಪ್ರಶ್ನೆಯಲ್ಲಿ ಮುಳುಗಿ ಹೋಗ್ತೀವಿ. ಸ್ವಲ್ಪ ಮುಗಿಸ್ಬಿಟ್ಟು ಆಮೇಲೆ ಪ್ರಶ್ನೆ ತಗೋಣ, ಆಯ್ತಾ? ಪೇಜ್ ನಂಬರ್ 19 ಅಂತ ನಾನು ಹೇಳೇ ಶುರು ಮಾಡಿದೆ. ಸರ್ 18ರಲ್ಲಿ ಇತ್ತು ಸರ್, ಏಕೀಕರಣ ಮತ್ತೆ ಕೇಂದ್ರೀಕರಣ ಮತ್ತೆ ಏಕಾಗ್ರತೆಗೆ ವ್ಯತ್ಯಾಸ, ಅದ್ರಲ್ಲಿ ಇದ್ರಿ ಸರ್ ನಿನ್ನೆ. ಇಲ್ಲ, ಅಪ್ರಯತ್ನ ಕೇಂದ್ರೀಕರಣ ಅಂತ ಹೇಳಿದ್ವಲ್ಲ ನಾವು. ಬ್ರದರ್, ಏಕಾಗ್ರತೆಯಲ್ಲಿ ನೀವು ನಿಮ್ಮ ಮನಸ್ಸನ್ನ ಅಲ್ಲಿಂದ ಓದ್ಬೇಕು. ಆಯ್ತು, ಅಲ್ಲಿದ್ರಿ ಸರ್ ನೀವು. ಅಲ್ಲಿಂದ ಏಕಾಗ್ರತೆ ಕೇಂದ್ರೀಕರಣ ವ್ಯತ್ಯಾಸ ಹೇಳ್ತಾ ಇದ್ರಿ ಸರ್. ಆಯ್ತು. ಏಕಾಗ್ರತೆಯಲ್ಲಿ ನೀವು ನಿಮ್ಮ ಮನಸ್ಸನ್ನು ಕ್ರಮಪಡಿಸಬೇಕಾಗುತ್ತದೆ. ನೀವು ಯೋಚಿಸುತ್ತಿರಲು ಇಷ್ಟಪಡುವ ಇತರ ಎಲ್ಲ ವಿಚಾರಗಳನ್ನು ಹೊರತುಪಡಿಸಿ ಏಕ ವಿಚಾರದ ಮೇಲೆ ಕೇಂದ್ರೀಕರಿಸುತ್ತೀರಿ. ನೀವು ಎಷ್ಟು ಹೆಚ್ಚು ಆಳವಾಗಿ ಏಕಾಗ್ರ ಆಗುತ್ತೀರೋ ನಿಮ್ಮ ಅರಿವು ಅಷ್ಟೇ ಹೆಚ್ಚು ಪ್ರತ್ಯೇಕಗೊಳ್ಳುತ್ತದೆ. ಇದು ಎರಡು ಅನ್ಲೈನ್ ಮಾಡ್ಕೊಳ್ರಿ. ಒಂದು, ಯಾವುದ್ರ ಮೇಲೆ ನಾವು ಏಕಾಗ್ರತೆ ಮಾಡ್ತೀವಿ ಆ ಒಂದು ವಸ್ತುವನ್ನು ಬಿಟ್ಟು ಮತ್ತೆ ಬೇರೆ ಎಲ್ಲ ವಿಚಾರಗಳನ್ನ ನಾವು ಅದುಮಿಡ್ತೀವಿ. ಎರಡನೇದು, ನೀವು ಎಷ್ಟು ಆಳವಾಗಿ ಏಕಾಗ್ರತೆ ಮಾಡ್ತೀರೋ ಅಷ್ಟೇ ನಿಮ್ಮ ಅರಿವು ಸಂಕುಚಿತಗೊಳ್ಳುತ್ತೆ. ನೋಡಿ, ಏಕಾಗ್ರತೆಯಲ್ಲಿ ಅರಿವು ಸಂಕುಚಿತಗೊಳ್ಳುತ್ತೆ, ಧ್ಯಾನದಲ್ಲಿ ಅರಿವು ವಿಸ್ತಾರ ಆಗುತ್ತೆ. ಹಾಗೆ ಎರಡು ಒಂದೇ ಆಗುತ್ತೆ. ಏಕಾಗ್ರತೆಯಲ್ಲಿ ಪ್ರಯತ್ನ ಇದೆ, ಧ್ಯಾನದಲ್ಲಿ ಪ್ರಯತ್ನವಿಲ್ಲ. ಏಕಾಗ್ರತೆಯಲ್ಲಿ ಒಂದು ಸೀಮಿತ ವಸ್ತು ಮೇಲೆ ನಾವು ಏಕಾಗ್ರತೆ ಆಗ್ತೀವಿ. ನಾವು ಧ್ಯಾನದಲ್ಲಿ ಅಸೀಮವಾದಂಥ ವಸ್ತು ಮೇಲೆ ನಾವು ನಮ್ಮ ಮನಸ್ಸನ್ನು ನಿಲ್ಲಿಸ್ತೀವಿ. ಸೊ 4 ವ್ಯತ್ಯಾಸ ಆಯಿತು. 5 ವ್ಯತ್ಯಾಸ ಇದೆ. ಇನ್ಫ್ಯಾಕ್ಟ್ ಏಕಾಗ್ರತೆಯಲ್ಲಿ ಪ್ರಯತ್ನ ಉಂಟು, ಧ್ಯಾನದಲ್ಲಿ ಪ್ರಯತ್ನವಿಲ್ಲ. ಏಕಾಗ್ರತೆಯಲ್ಲಿ ನಾವು ಸೀಮಿತವಾದಂಥ ವಸ್ತು ಮೇಲೆ ಮನಸ್ಸನ್ನು ನಿಲ್ಲಿಸ್ತೀವಿ, ಧ್ಯಾನದಲ್ಲಿ ನಾವು ಅಸೀಮವಾದಂಥ ವಸ್ತುವಿನ ಮೇಲೆ ಮನಸ್ಸನ್ನು ನಿಲ್ಲಿಸ್ತೀವಿ. ಏಕಾಗ್ರತೆಯಲ್ಲಿ ಯಾವ ವಸ್ತು ಮೇಲೆ ಏಕಾಗ್ರ ಆಗಿರ್ತೀವೋ ಅದು ಬಿಟ್ಟು ಉಳಿದೆಲ್ಲ ವಿಚಾರಗಳನ್ನು ನಾವು ಅದುಮಿಡ್ತೀವಿ, ಸಪ್ರೆಸ್ ಮಾಡ್ತೀವಿ. ಆದರೆ ಧ್ಯಾನದಲ್ಲಿ ಯಾವುದೇ ವಿಚಾರನ ನಾವು ಅದುಮಿಡ್ಲಿಕ್ಕೆ ಹೋಗಲ್ಲ, ಏನೇ ಬಂದರೂ ಕೂಡ ಬರಲಿಕ್ಕೆ ಬಿಡ್ತೀವಿ. ಏಕಾಗ್ರತೆಯಲ್ಲಿ ಏನಾಗುತ್ತೆ, ನಮ್ಮ ಅರಿವು ಸಂಕುಚಿತಗೊಳ್ಳುತ್ತೆ, ಧ್ಯಾನದಲ್ಲಿ ನಮ್ಮ ಅರಿವು ವಿಸ್ತಾರಗೊಳ್ಳುತ್ತೆ. ಏಕಾಗ್ರತೆಯಲ್ಲಿ ನಾವು ಯಾವ ವಸ್ತು ಮೇಲೆ ಮನಸ್ಸನ್ನು ಏಕಾಗ್ರತೆಗೊಳಿಸ್ತೀವೋ ಆ ವಸ್ತುವಿನ ಗುಣವಿಶೇಷತೆಗಳು ನಮಗೆ ಗೊತ್ತಾಗುತ್ತೆ. ಆದರೆ ಧ್ಯಾನದಲ್ಲಿ ಯಾವ ವಸ್ತುವಿನ ಮೇಲೆ ನಾವು ಧ್ಯಾನ ಮಾಡ್ತೀವೋ ಆ ವಸ್ತುವಿನ ಸತ್ವ ನಾವು ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸೊ ಧ್ಯಾನದಲ್ಲಿ ಸತ್ವದ ಹೀರಿಕೆ ಆಗುತ್ತೆ, ಏಕಾಗ್ರತೆನಲ್ಲಿ ಆಗಲ್ಲ. ಏಕಾಗ್ರತೆಯಲ್ಲಿ ನಮಗೆ ಕೇವಲ ಅದರ ಭೌತಿಕ ಸ್ತರದ ಗುಣ ವಿಶೇಷತೆಗಳು ಏನಿದೆ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ.
ಆಳದಲ್ಲಿ ಆ ಪ್ರತಿಯೊಂದು ವಸ್ತುಕ್ಕೂ ತನ್ನದೇ ಆದಂತ ಸತ್ವ ಇರುತ್ತೆ. ಆ ಸತ್ವನ ನಾವು ಹೀರ್ಕೊಳ್ಳಿಕ್ಕಾಗಲ್ಲ. ಧ್ಯಾನದಲ್ಲಿ ನಾವು ಹೀರ್ಬೋದು. ಸೊ ಇದಿಷ್ಟು 5 ವ್ಯತ್ಯಾಸ ಆಗುತ್ತೆ ಏಕಾಗ್ರತೆಗೂ ಮತ್ತೆ ಧ್ಯಾನಕ್ಕೂ. ಇದು ನಿಮಗೆ ಡೆಫಿನೆಟ್ಲಿ ಎಕ್ಸಾಮ್ನಲ್ಲಿ ಕ್ವಶನ್ ಬರುವಂತ ಸಾಧ್ಯತೆ ಉಂಟು. ಸೊ ಈ ಉಳಿದಿದ್ದ ಪ್ಯಾರಾಗ್ರಾಫ್ ಎಲ್ಲ ನಾನು ಏನು 5 ಹೇಳಿದ್ದೀನಲ್ಲ ಅದನ್ನೇ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾರೆ. ಇದಕ್ಕೆ ಪ್ರಯತ್ನ ಬೇಕಾಗುತ್ತದೆ. ವಿಚಾರಗಳ ಹರಿವನ್ನು ತಡೆಗಟ್ಟುವುದು ಸುಲಭವಲ್ಲ. ಮನಸ್ಸಿಗೆ ಒಂದು ಸ್ವಾಭಾವಿಕ ಚಲನೆ ಇದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮನಸ್ಸಿಗೆ ಒಂದು ಸ್ವಾಭಾವಿಕ ಚಲನೆ ಇದೆ. ಅದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗ ಬಯಸುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಇದೆರಡು ಇಂಪಾರ್ಟೆಂಟು. ನಿಮ್ಗೆ ಅಭ್ಯಾಸಿಯಾಗಿಯೂ ಇಂಪಾರ್ಟೆಂಟು, ಮತ್ತೆ ಪ್ರತಿಕ್ಷಕರಾಗಿ ಕೂಡ ಇಂಪಾರ್ಟೆಂಟ್. ಮನಸ್ಸಿಗೆ ಒಂದು ಸ್ವಾಭಾವಿಕ ಚಲನೆ ಇದೆ. ಅದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ ಬಯಸುತ್ತದೆ. ಆದರೆ ನೀವು ಅದನ್ನು ಇನ್ನೆಲ್ಲೋ ಹೋಗಲು ಬಲವಂತ ಮಾಡುತ್ತೀರಿ. ಅದು ಬಿರುಸಿನಲ್ಲಿ ಹರಿಯುವ ನೀರನ್ನು ತಿರುಗಿಸಲು ಪ್ರಯತ್ನಿಸುವ ಹಾಗೆ. ನೀವು ನಿಮ್ಮ ಮನಸ್ಸಿನೊಡನೆ ಸೆಣಸಾಡಿ ಅದನ್ನು ಮಣಿಸಿದರೂ ನಂತರ ಅದನ್ನು ಅಲ್ಲಿ ನೀವು ಹಿಡಿದಿರಬೇಕಲ್ಲ. ನಿಮ್ಮ ಪ್ರಯತ್ನಗಳನ್ನು ನೀವು ಸಡಿಲು ಬಿಟ್ಟ ಕ್ಷಣ ಬಿಗಿಯಾಗಿ ಹಿಡಿದಿಟ್ಟಿದ್ದ ಸ್ಪ್ರಿಂಗ್ನಂತೆ ಅದು ಹಿಂದಕ್ಕೆ ನೆಗೆಯುತ್ತದೆ. ಅಂತಹ ಪ್ರಯತ್ನದ ತೀವ್ರತೆಯನ್ನು ನೀವು ಎಷ್ಟು ದೀರ್ಘಕಾಲ ನಿಭಾಯಿಸಬಲ್ಲಿರಿ? ಸೊ ಮನಸ್ಸನ್ನ ನಾವು ಪ್ರಯತ್ನ ಪೂರ್ತಿಯಾಗಿ ನಾವು ತುಂಬಾ ಒತ್ತಡ ಹಾಕಿ ಒಂದ್ ಕಡೆ ನಿಲ್ಲಿಸಿದ್ರು ಕೂಡ ಮನಸ್ಸನ್ನು ನಿಲ್ಲಲಿಕ್ಕೆ ಇಷ್ಟಪಡಲ್ಲ. ಮತ್ತೆ ಸ್ಪ್ರಿಂಗ್ ತರ ಅಲ್ಲಿಂದ ನೆಗೆದು ಬೇರೆ ಕಡೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಸರಿ. ಹಾಗಾಗಿ ನಾವೇನಾದ್ರೂ ತುಂಬಾ ಪ್ರಯತ್ನ ಪಟ್ರೆ ಧ್ಯಾನದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮನಸ್ಸು ನೆಗಿತಾ ಇರುತ್ತೆ. ನೀವು ಪ್ರಯತ್ನ ಪಡ್ಬೇಕಾದ್ರೆ ಸಾಕಷ್ಟು ಒತ್ತಡ ಹಾಕ್ತೀರಾ. ಆ ಒತ್ತಡ ಒಂಚೂರು ಕಡಿಮೆ ಆಗಿದ ತಕ್ಷಣನೇ ಧ್ಯಾನದಲ್ಲಿ ಏನಾಗುತ್ತೆ, ನಾವು ರಿಲ್ಯಾಕ್ಸ್ ಆಗ್ಬೇಕಲ್ವಾ. ನಾವು ರಿಲ್ಯಾಕ್ಸ್ ಆಗ್ತಿದ್ದಂಗೆನೆ ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸು ನೆಗದಿ ಇನ್ನೆಲ್ಲ ಹೋಗುತ್ತೆ, ಇದಾಗುತ್ತೆ. ಹಾಗಾಗಿ ಮೊದಲ ದಿವಸದಿಂದನೇ ನಾವು ಅಪ್ರಯತ್ನವಾಗಿ ಧ್ಯಾನ ಮಾಡೋದನ್ನ ಕಲ್ತ್ಕೋಬೇಕು. ಇದು ಬಹಳ ಮುಖ್ಯ. ಜಗತ್ನಲ್ಲಿ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಪ್ರಯತ್ನ ಬೇಕು. ಆದರೆ ಧ್ಯಾನದಲ್ಲಿ ನಾವು ಆಳಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಅಪ್ರಯತ್ನರಾಗ್ತೀವೋ ಅಷ್ಟೇ ಆಳಕ್ಕೆ ಹೋಗ್ತೀವಿ. ಧ್ಯಾನದಲ್ಲಿ ನಾವು ಮನಸ್ಸನ್ನ ನಾವು ಪ್ರಯತ್ನ ಮಾಡೋದು ಅಂದ್ರೆ ಮನಸ್ಸನ್ನ ಆಕ್ಟಿವ್ ಆಗಿ ಇಟ್ಟಂಗೆ. ಮನಸ್ಸನ್ನ ಆಕ್ಟಿವ್ ಆಗಿ ಇಡೋದು ಹೆಂಗೆ? ಕಲ್ಪನೆ ಮಾಡ್ಕೋಬಹುದು, ಯೋಚನೆ ಮಾಡ್ಬೋದು, ಬುದ್ಧಿನಲ್ಲಿ ಏನೋ ನಿರ್ಧಾರ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಕೂತ್ಕೋಬಹುದು, ಭಾವನೆಗಳ ಹಿಂದೆ ಹೋಗ್ಬೋದು. ಇವೆಲ್ಲ ಏನ್ ಮಾಡುತ್ತೆ? ಅಹಂನ ಆಕ್ಟಿವೇಟ್ ಮಾಡ್ಕೋಬಹುದು. ಇವೆಲ್ಲ ಮನಸ್ಸನ್ನ ಆಕ್ಟಿವ್ ಆಗಿ ಇಡುತ್ತೆ. ಯಾವಾಗ ಮನಸ್ಸನ್ನ ಆಕ್ಟಿವ್ ಆಗಿ ಇಡ್ತೀವೋ ನಾವು ಧ್ಯಾನದಲ್ಲಿ, ಮನಸ್ಸಿನ ಒಂದು ಪರಿಧಿ ಏನಿದೆ ಅದನ್ನ ದಾಟಿ ಆಧ್ಯಾತ್ಮಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಮನಸ್ಸಿನ ಲೇಯರ್ ಏನಿದೆ ಆ ಒಂದು ಲೇಯರ್ನ ದಾಟಿ ನಾವು ಒಳಗಡೆ ಹೋದ್ರೆ ಅದು ಆಧ್ಯಾತ್ಮ. ಮನಸ್ಸಿನ ಸ್ತರದಲ್ಲೇ ನಾವು ನೆಲೆ ನಿಂತ್ಕೊಂಡಿದ್ರೆ ಅದು ಆಧ್ಯಾತ್ಮ ಅಲ್ಲ. ಅರ್ಥ ಆಯ್ತಾ? ದೇಹದ ಸ್ತರ, ಮನಸ್ಸಿನ ಸ್ತರ ಇವೆರಡನ್ನೂ ದಾಟಿ ನಾವು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಾದಾಗ ಅದು ಆಧ್ಯಾತ್ಮದ ಸ್ತರದ ಒಂದು ಸೂಚನೆ. ಅಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎರಡೂ ಸ್ತರಗಳನ್ನ ದಾಟಬೇಕು. ನಾವು ಯೋಚನೆ ಬರ್ತಾ ಇತ್ತು ಅಂತ ಯೋಚನೆ ಹಿಂದೆ ಹೋದ್ರೆ ಮನಸ್ಸಿನ ಸ್ತರದಲ್ಲೇ ಇರ್ತೀವಿ. ಯಾವುದೋ ವಿಚಾರ ನಿರ್ಧಾರ ಮಾಡಬೇಕು ಅಂತ ಬುದ್ಧಿ ಕೆಲಸ ಕೊಟ್ರೆ ಮನಸ್ಸಿನ ಸ್ತರದಲ್ಲೇ ಇರ್ತೀವಿ. ಕಲ್ಪನೆ ಮಾಡ್ತಾ ಕೂತ್ಕೊಂಡ್ರೆ ಮನಸ್ಸಿನ ಸ್ತರದಲ್ಲೇ ಇರ್ತೀವಿ. ಅಹಂ ಬಗ್ಗೆ ನಾವು ಏನಾದ್ರು ಚಿಂತೆ ಮಾಡ್ತಾ ಇದ್ರೆ ಅದು ಮನಸ್ಸಿನ ಸ್ತರದಲ್ಲೇ ಇರುತ್ತೆ. ಭಾವನೆಗಳ ಹಿಂದೆ ಹೋದ್ರೆ ಭಾವೋದ್ರೇಕರಾಯ್ತು ಅಂತಂದ್ರೆ ಮನಸ್ಸಿನ ಸ್ತರದಲ್ಲೇ ಇರುತ್ತೆ. ನೀವೆಲ್ಲ ಆಧ್ಯಾತ್ಮಿಕ ಸ್ತರಕ್ಕೆ ಹೋಗಿದ್ದೀರಾ? ಅವಾಗ ಆಧ್ಯಾತ್ಮಿಕ ಸ್ತರ ಅಂತಂದ್ರೆ ದೇಹ ಮನಸ್ಸು ಎರಡೂ ಸ್ತರಗಳನ್ನ ಮೀರಿದ ಸ್ತರ. ಅದು ಎರಡೂ ಸ್ತರಗಳಿಗೆ ಸೂಕ್ಷ್ಮವಾದಂತ ಸ್ತರ, ಅದು ಆಧ್ಯಾತ್ಮಿಕ ಸ್ತರ. ಅರ್ಥ ಆಯ್ತು? ಕೆಲವರು ಧ್ಯಾನವನ್ನು ಏಕಾಗ್ರತೆಯೊಂದಿಗೆ ಸಮೀಕರಿಸಿದರು. ಧ್ಯಾನವು ವಿಶ್ರಾಂತಿಗೊಳಿಸುವಂಥದ್ದು ಆಗಿರಬೇಕು ಎಂದು ಹೇಳುತ್ತಾರೆ. ನಾನು ಹೇಳಿದೆ ಅದು ನನಗೆ ಶಾಂತಿಯನ್ನು ಕೊಡಬೇಕು ಎನ್ನುತ್ತಾರೆ. ಸೊ ನಾವು ತುಂಬಾ ಪ್ರಯತ್ನ ಪಡ್ತಿದ್ರೆ, ನಾವು ಧ್ಯಾನದಲ್ಲಿ ಏಕಾಗ್ರತೆ ಮಾಡಿ ತುಂಬಾ ಪ್ರಯತ್ನ ಪಡ್ತಿದ್ರೆ ನಾವು ಶಾಂತಿಯಲ್ಲಿ ಹೊಂದುತ್ತೀವಿ, ನಾವು ವಿಶ್ರಾಂತಿಯಲ್ಲಿ ಪಡಿತೀವಿ. ಶಾಂತಿನೂ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ವಿಶ್ರಾಂತಿನೂ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಧ್ಯಾನ ವಿಶ್ರಾಂತಿ ಕೊಡುತ್ತೆ, ಏಕಾಗ್ರತೆ ವಿಶ್ರಾಂತಿ ಕೊಡಲ್ಲ. ಏಕಾಗ್ರತೆ ಆಯಾಸ ಕೊಡುತ್ತೆ ಅಷ್ಟೆ. ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ನೀವೇನಾದ್ರು ಫೋಕಸ್ ಮಾಡಿದ್ರೆ 1 ಗಂಟೆ ಒಂದ್ರ ಮೇಲೆ ಏನಾಗುತ್ತೆ, ಅರ್ಧ ಗಂಟೆ ಆದ್ಮೇಲೆ ಆಯಾಸ ಆಗುತ್ತೆ. ಅದೇ ನೀವು ಅಪ್ರಯತ್ನವಾಗಿ ಕೂತಿತ್ತು ಅಂತಂದ್ರೆ ವಿಶ್ರಾಂತರಾಗ್ತೀರ. ಅರ್ಥ ಆಯ್ತಾ? ಇದು ಮತ್ತೊಂದು ಡಿಫರೆನ್ಸ್, 6ನೇ ಡಿಫರೆನ್ಸ್. ಏಕಾಗ್ರತೆ ಜಾಸ್ತಿ ಮಾಡ್ತು ಅಂತಂದ್ರೆ ಆಯಾಸ ಆಗುತ್ತೆ, ಧ್ಯಾನ ಜಾಸ್ತಿ ಮಾಡ್ತು ಅಂತಂದ್ರೆ ಹೆಚ್ಚು ವಿಶ್ರಾಂತಿ ಆಗ್ತೀರ. ನಾವು ಅಷ್ಟೊಂದು ಪ್ರಯತ್ನ ಮತ್ತು ಏಕಾಗ್ರತೆಯನ್ನು ಬಳಸುವಾಗ ಧ್ಯಾನವು ವಿಶ್ರಾಂತಿ ಕರೆಸುವಂಥದ್ದು ಅಥವಾ ಶಾಂತಿದಾಯಕವೂ ಆಗಿರಬಲ್ಲದೆ? ದಾದಿಯವರು ಕೇಳಿದರು. ಹಾಗಾಗಿ ನಾವು ಏಕಾಗ್ರತೆಯ ಬಗ್ಗೆ ಮರೆತು ಬಿಡೋಣ. ಲೌಕಿಕ ವಿಷಯಗಳಿಗೋಸ್ಕರ ಅದು ಅವಶ್ಯಕವಾಗಿರಬಹುದು,
ಆದರೆ ಅದು ಆಧ್ಯಾತ್ಮಿಕ ರೂಪದಲ್ಲಿ ಅದು ಸಂಪೂರ್ಣ ವಿಫಲವಾಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಿಮಗೆ ಫಸ್ಟ್ ದಿವಸ ಬರ್ತಕ್ಕಂಥ ಅಭ್ಯಾಸಿಗಳೆಲ್ಲರೂ ಹೇಳ್ತಕ್ಕಂಥದ್ದು ಇದೇ ಕಥೆನೆ. ನಾವು ಧ್ಯಾನದಲ್ಲಿ ಏಕಾಗ್ರತೆ ಮಾಡ್ಲಿಕ್ಕಾಗಲಿಲ್ಲ, ಏಕಾಗ್ರತೆ ಮಾಡ್ಲಿಕ್ಕಾಗಿಲ್ಲ ಅಂತ. ನೀವು ಅವ್ರಿಗೆ ಹೇಳಬೇಕು, ನೀವು ಏಕಾಗ್ರತೆ ಮಾಡೋ ಅವಶ್ಯಕತೆನೇ ಇಲ್ಲ ಧ್ಯಾನದಲ್ಲಿ ಅಂತ. ಸುಮ್ಮನೆ ಆರಾಮಾಗಿ ಕೂತ್ಕೊಳ್ರಪ್ಪ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಏನು ಕಷ್ಟ ಆಗುತ್ತೆ? ಏನು ಮಾಡ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಇಷ್ಟೇ ಮಾಡಬೇಕಾಗಿದೆ. ಆಯ್ತು. ಆದರೆ ನಾವು ಧ್ಯಾನವನ್ನು ಏಕಾಗ್ರತೆ ಸ್ಥಿತಿ ಎಂದು ವ್ಯಾಖ್ಯಾನಿಸುತ್ತೇವೆ. ನಾನು ಅವರಿಗೆ ನೆನಪಿಸಿದೆ. ಆವಾಗ ದಾಜಿಯವರು ಹೇಳ್ತಾರೆ ವ್ಯತ್ಯಾಸ. ಅಪ್ರಯತ್ನ ಏಕೀಕೇಂದ್ರೀಕರಣ. ಅಂಡರ್ಲೈನ್ ಮಾಡ್ಕೊಳ್ರಿ. ಧ್ಯಾನ ಅಂತಂದ್ರೆ ಅಪ್ರಯತ್ನ ಏಕೀಕರಣ, ಏಕಾಗ್ರತೆ ಅಂತಂದ್ರೆ ಪ್ರಯತ್ನ ಪೂರ್ವಕ ಕೇಂದ್ರೀಕರಣ. ಸರಿನಾ? ದಾಜಿ ತಿದ್ದಿದರು. ಅಂಥದೊಂದು ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಒಂದು ವಿಚಾರದಲ್ಲಿ ನೆಲೆಯಾಗುತ್ತದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸ್ವಾಭಾವಿಕವಾಗಿ ನೆಲೆಯಾಗುತ್ತೆ, ಪ್ರಯತ್ನಪೂರ್ವಕವಾಗಲ್ಲ, ತನಗೆ ತಾನಾಗಿ ನೆಲೆಯಾಗುತ್ತೆ. ಒಂದು ವಸ್ತು ನಿಮ್ಮ ಗಮನವನ್ನು ಆಕರ್ಷಿಸಿ ಹಿಡಿದಿರಿಸಿಕೊಳ್ಳಲು ಶಕ್ಯವಾದಾಗ ಇದು ತನ್ನಿಂದ ತಾನಾಗಿ ಆಗುತ್ತದೆ. ಹಾಗಾದ್ರೆ ನಾವು ಅದನ್ನು ಏನು ಹೇಳ್ತೀವಿ ಅಂತಂದ್ರೆ, ಆಡ್ ಭಾಷೆನಲ್ಲಿ ಧ್ಯಾನದ ರುಚಿ ಹತ್ತಬೇಕು ಅಂತ ಹೇಳ್ತೀವಿ. ಧ್ಯಾನದ ರುಚಿ ಹತ್ತದು ಅಂದ್ರೆ ಏನು? ಒಳಗಡೆ ಏನೋ ಇದೆ, ಅದನ್ನ ನನ್ನನ್ನು ಆಕರ್ಷಣೆ ಮಾಡಿ ಒಳಗಡೆ ಹಿಡಿದಿಟ್ಕೊಳ್ತಾ ಇದೆ. ಆ ಹಿಡಿದಿಟ್ಕೊಂಡಿರ್ತಕ್ಕಂಥ ಸ್ಥಿತಿ ನನಗೆ ಇಷ್ಟ ಆಗ್ತಿದೆ ಅಂತ ಮನಸ್ಸಿಗೆ ಅನ್ನಿಸ್ಬೇಕು. ಆವಾಗ ಧ್ಯಾನದ ರುಚಿ ಹತ್ತಿದೆ ಇವರು ಹೃದಯಕ್ಕೆ ಅಂತ ನಾವು ಹೇಳ್ತೀವಿ. ಎಲ್ರಿಗೂ ಒಂದೇ ದಿವಸದಲ್ಲಿ ರುಚಿ ಹತ್ತಲ್ಲ. ಕೆಲವರಿಗೆ ಕೆಲವು ವಾರಗಳಾಗ್ಬೋದು, ಕೆಲವರಿಗೆ ಕೆಲವು ತಿಂಗಳುಗಳಾಗ್ಬೋದು, ಕೆಲವು ವರ್ಷನೇ ಆಗ್ಬೋದು ಧ್ಯಾನದ ರುಚಿ ಹತ್ತಲಿಕ್ಕೆ. ಧ್ಯಾನದ ರುಚಿ ಹತ್ತಿದೆ ಅಂತಂದ್ರೆ ಹೃದಯದಲ್ಲಿ ಕಿಡಿ ಆನ್ ಆಗಿದೆ ಅಂತ. ಬೆಂಕಿಯ ಕಿಡಿ ಆನ್ ಆಗಿದೆ, ಆಧ್ಯಾತ್ಮದ ಕಿಡಿ ಹೊತ್ಕೊಂಡಿದೆ ಅಂತ. ಅರ್ಥ ಆಯ್ತಾ? ಆಧ್ಯಾತ್ಮದ ರುಚಿ ಹತ್ತಬೇಕು. ಮಕ್ಕಳು, ನೀವು ಹೊಸದಾಗಿ ಏನೋ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಇಟ್ಕೊಳ್ರಿ, ಹೊಸ ರೆಸಿಪಿ ಟ್ರೈ ಮಾಡ್ತೀರಾ. ನೆನ್ನೆಲ್ಲ ಹೇಳ್ತಿದ್ರಲ್ಲ, ನಿಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರಲ್ಲ, ದಿನಾಗ್ಲೂ ನಮಗೆ ರಜಾನೇ ಇಲ್ಲ, ನಾವು ಅಡಿಗೆ ಮನೇಲಿ ಸೌಂಡ್ ಇಟ್ಕೊಂಡೇ ಇರಬೇಕು ಅಂತ ಅಳಲೆಲ್ಲ ಹೇಳ್ಕೊಳ್ತಾ ಇದ್ರಲ್ಲ. ಸೊ 2 ವಿಚಾರ ಹೇಳ್ತೀನಿ ಅದ್ರ ಬಗ್ಗೆ. ಮೊದಲನೇದು, ಹೊಸ ರೆಸಿಪಿ ಏನೋ ಮಾಡಿದ್ರಿ ಅಂತ ಇಟ್ಕೊಳ್ರಿ ಮನೆಯಲ್ಲಿ. ಆಯ್ತಾ? ಹೊಸ ರೆಸಿಪಿ ಮಾಡಿದಾಗ ಏನು ಎಲ್ಲರೂ ನೀವು ಮಾಡಿ ರೆಸಿಪಿನ ತಿನ್ಬಿಡ್ತಾರಾ? ಮನೆಯವರು ಯಾರು ತಿನ್ನಲ್ಲ. ಮೊದಲು ಅವರಿಗೆ ನೀವೇನೋ ಮಾಡಿ ಸೇಲ್ ಮಾಡ್ಬೇಕು. ಕರೆಕ್ಟಾ? ಇದು ನೋಡ್ರಿ, ಇದೇನೋ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ, ನಾ ತಿಂದು ನೋಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವು ತಿಂದರೆ ನೀವು ಇಷ್ಟಪಡ್ತೀರಾ ಅಂತ ಒಂಚೂರು ಸೇಲ್ ಮಾಡ್ತೀರಾ. ಹೌದಾ ಇಲ್ಲ? ಸೇಲ್ ಮಾಡಿದ ಮೇಲೆ ಫಸ್ಟ್ ಒಂಚೂರು ಕೊಡ್ತೀರಾ. ಒಂಚೂರು ಕೊಟ್ಟು ಅವ್ರ ಬಾಯಿಗೆ ಹಾಕೊಳ್ತಾರೆ. ಹಾಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ, ಹಾ ಚೆನ್ನಾಗಿದೆ, ಇನ್ನು ಚೂರು ಕೊಡು ಅಂತ ಕೇಳ್ತಾರೆ. ಇಷ್ಟ ಆಗಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ನಿಲ್ಲಿಸ್ಬಿಡ್ತಾರೆ ತಿನ್ನೋದು. ಹೌದೋ ಇಲ್ಲ? ಸೊ ಧ್ಯಾನದಲ್ಲೂ ಮೊದಲ ಕೆಲವು ವಾರಗಳು, ಕೆಲವು ತಿಂಗಳುಗಳು ಅವ್ರು ಬರ್ತಾರೆ. ಧ್ಯಾನದಲ್ಲಿ ಅವ್ರು ಒಳಗಡೆ ಏನು ಅನುಭವಿಸ್ತಾ ಇದ್ದಾರೆ ಅದರ ರುಚಿ ನೋಡ್ತಾರೆ. ಅದ್ರ ರುಚಿ ಇಷ್ಟ ಆಯ್ತಂತಂದ್ರೆ ಇನ್ನೂ ಬೇಕು ಅಂತ ಬರ್ಲಿಕ್ಕೆ ಶುರು ಮಾಡ್ತಾರೆ. ರುಚಿ ಇಷ್ಟ ಆಗಲಿಲ್ಲ ಅಂತಂದ್ರೆ ಸ್ವಲ್ಪ ವಾರಗಳು, ಸ್ವಲ್ಪ ತಿಂಗಳು ಬರ್ತಾರೆ, ಆಮೇಲೆ ಡ್ರಾಪ್ ಔಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಎಲ್ಲ ಸೌಟ್ ಇಟ್ಕೊಳ್ಳೋದು ಮುಖ್ಯ ಅಲ್ಲ, ಎಷ್ಟು ರುಚಿಯಾಗಿ ನೀವು ನಮಗೆ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಹಾಕ್ತೀರ ಅನ್ನೋದು ಇಂಪಾರ್ಟೆಂಟ್. ಹೌದಾ? ಅದೇ ರೀತಿಯಾಗಿ ಎಷ್ಟು ರುಚಿಯಾಗಿ ನೀವು ಪ್ರಶಿಕ್ಷಕರಾಗಿ ಅಭ್ಯಾಸಿಗೆ ಹೇಳ್ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಎಲ್ರಿಗೂ ಒಂದೇ ಟೇಪ್ ರಿಕಾರ್ಡ್ ತರ ಹೇಳ್ಕೊಡ್ತಾ ಇದ್ರೆ ಗ್ಯಾರಂಟಿ ಯಾರು ಬರಲ್ಲ. ಆಯ್ತಾ? ಅವರ ಹೃದಯಕ್ಕೆ ಮುಟ್ಟೋ ಹಾಗೆ, ಅವರ ಮನಸ್ಸಿಗೆ ಒಪ್ಪೋ ಹಾಗೆ ಅವ್ರಿಗೆ ಹೇಳ್ಕೊಡ್ಬೇಕು. ಯಾವಾಗ ಅವ್ರ ಹೃದಯಕ್ಕೆ ಮನಸ್ಸಿಗೆ ಒಪ್ಪೋ ಹಾಗಿರುತ್ತೋ ಆವಾಗ ಅವ್ರು ನಿಮಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಏನೋ ಇದೆ, ಇದರಲ್ಲಿ ಆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಯಾವ ರೀತಿ ಅವ್ರಿಗೆ ಹೇಳ್ಕೊಡ್ಬೇಕಂತಂದ್ರೆ, ಆಧ್ಯಾತ್ಮದಲ್ಲಿ ಏನೋ ಒಂದು ಮಹತ್ತರವಾದದ್ದಿದೆ ಅನ್ನೋ ಒಂದು ಆಸಕ್ತಿ ಹುಟ್ಟಿಸ್ಬೇಕು. ನಾವೇನು ಹೇಳಿದ್ವಿ? ಧ್ಯಾನನ ಯಾವ ಮನೋಭಾವದಲ್ಲಿ ಮಾಡಬೇಕು? ಆಸಕ್ತಿ ಇಟ್ಕೊಂಡು ಮಾಡಬೇಕು, ಕ್ಯೂರಿಯಾಸಿಟಿಯಿಂದ ಮಾಡಬೇಕು, ಕುತೂಹಲದಿಂದ ಮಾಡಬೇಕು. ಆ ಕುತೂಹಲ, ಆಸಕ್ತಿ ಜಾಸ್ತಿ ಆಗುವಂತ ರೀತಿಯಲ್ಲಿ ಅವ್ರು ನಾವು ಹೇಳ್ಕೊಟ್ಟಾಗ ಅವ್ರು ಬರ್ತಾರೆ. ನೀವು ಸುಮ್ಮನೆ ಬಂದವ್ರಿಗೆಲ್ಲ ಕೂತ್ಕೊಂಡು ಕೂತ್ಕೊಳ್ರಿ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ರಿ, ಶುರು ಮಾಡ್ರಿ, ಸಾಕು, ದಟ್ಸ್ ಆಲ್ ಅಂತ ಮನೆಗೆ ಕಳಿಸಿದ್ರೆ ಅವ್ರಿಗೆ ಏನ್ ರುಚಿ ಹುಟ್ಟಿಸ್ದಂಗಾಯ್ತು, ಏನ್ ಆಸಕ್ತಿ ಹುಟ್ಟಿಸ್ದಂಗಾಯ್ತು ನೀವು? ಅಲ್ವಾ? ಅವರಿಗೆ ಮನಸ್ಸು ಹೃದಯ ಮುಟ್ಟೋಂಗೆ ಹೇಳ್ಕೊಟ್ರೆ ಕಾಲಕ್ರಮೇಣದಲ್ಲಿ ಅವ್ರಿಗದು ಇಷ್ಟ ಆಗತ್ತೆ. ಮಕ್ಕಳಿಗೆ ನೀವು ಹೊಸದೆಲ್ಲ ತಿನ್ಸೋದು ಹೆಂಗೆ? ಮಕ್ಕಳೆಲ್ಲ ಹೊಸ ತಿನ್ಬಿಡ್ತಾರ? ಮಕ್ಕಳು ಏನ್ ಮಾಡ್ತೀವಿ? ಒಂದು ಐಟಮ್ ಅವ್ರಿಗೆ ಇಷ್ಟ ಆಗಿರೋದು ಇಟ್ಕೊಂಡಿರ್ತೀವಿ, ಒಂದು ತುತ್ತು ಅವ್ರಿಗೆ ಇಷ್ಟ ಆಗದೆ ಇರೋ ತಿನ್ನಿಸ್ತೀವಿ, ಅದಾದ್ಮೇಲೆ ಒಂದು ತುತ್ತು ಅವ್ರಿಗೆ ಇಷ್ಟ ಆಗೋದು ಕೊಡ್ತೀವಿ. ಹೌದೋ ಇಲ್ಲ? ಹಂಗೆ ತಾನು ಮಾಡೋದು ನಾವು. ಹಂಗೆ ಮಾಡಿದ್ರೆ ಹೊಸ ಐಟಮ್ಸ್ ಎಲ್ಲ ಮಕ್ಕಳು ಟ್ರೈ ಮಾಡ್ತಾರೆ. ಇದೇ ನೀವು ಮಕ್ಕಳು ಹೊಸ ಐಟಮ್ ಟ್ರೈ ಮಾಡಲ್ಲ ಅಂತ ಗಲಾಟೆ ಮಾಡ್ತಾರೆ, ಏನ್ ಮಾಡ್ತೀರಾ ಅವಾಗ? ಅಲ್ವಾ? ನೀವು ಮಕ್ಕಳಿಗೆ ಯುಗಾದಿ ಹಬ್ಬ ಬರುತ್ತೆ, ಬೇವಿಂದು ಕೊಂಡ್ರಿ ನೋಡೋಣ,
ಎಷ್ಟು ಜನ ಬೇವಿಂದು ತಿಂತಾರೆ? ಬೇವಿನ ಸೊಪ್ಪು ತಿಂತಾರ? ಈಗ ದೊಡ್ಡವರಾಗೆ ಎಷ್ಟೊಂದು ಜನ ತಿನ್ನಲ್ಲ ಅಲ್ವಾ? ಬೆಲ್ಲ ಮಾತ್ರ ಕೊಡಿ ನಮಗೆ, ಬೇವು ನೀವೇ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಏನಂದ್ರೆ ವಿ ಆರ್ ವೆರಿ ಕನ್ಸಿಡರೇಟ್ ಆಫ್ ಯು. ನಾವು ನಿಮ್ಮ ಬಗ್ಗೆ ಕೂಡ ತುಂಬಾ ಕಾಳಜಿ ಇದೆ, ಅದಕ್ಕೆ ನಾವು ಇರೋದನ್ನೆಲ್ಲ ತಗೊಳ್ತಾ ಇಲ್ಲ, ಬರೀ ಬೆಲ್ಲ ಮಾತ್ರ ತಗೊಳ್ತಾ ಇದೀವಿ, ಬೇವು ನಿಮ್ಗೆ ಬಿಟ್ಟಿದ್ದೀವಿ ಅಂತ ಹೇಳ್ತೀವಿ. ಆಸ್ ಇಫ್ ಬೆಲ್ಲ ತಗೊಂಡು ಬೇವು ಕೊಟ್ಬಿಟ್ಟು ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಾ ಇದೀವಿ ಅಂತ ಅದು ಬೇರೆ ಡೈಲಾಗ್ ಹೊಡಿತೀವಿ. ಆಯ್ತಾ? ಸೊ ಈ ತರ ಎಲ್ಲ ಬೇಡ. ನೀವು ಅಡಿಗೆ ಮನೆಯಲ್ಲಿ ಹಾಗೆ ರುಚಿ ರುಚಿಯಾಗಿ ಮಾಡಲಿಕ್ಕೆ ನೀವು ಮನಸ್ಸನ್ನ ಹರಿಸ್ತಿರೋ, ಅದೇ ರೀತಿಯಾಗಿ ಆಧ್ಯಾತ್ಮನ ರುಚಿ ರುಚಿಯಾಗಿ ಅವರಿಗೆ ಬೇರೆ ರೀತಿಯಲ್ಲಿ ಅವ್ರ ಹೃದಯ ಮನಸ್ಸು ಮುಟ್ಟೋ ಹಾಗೆ ಹಂಚೋದನ್ನು ಕಲಿಬೇಕು. ಹೆಂಗಸರಾಗಿ ನಿಮ್ಗೆಲ್ಲ ಸಿಸ್ಟರ್ಸ್ಗೆಲ್ಲ ತುಂಬಾ ಜನ ಸಿಸ್ಟರ್ಸ್ ಇದ್ದಾರೆ ಇಲ್ಲಿ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ, ಇದೆಲ್ಲ ನಿಮಗೆ ನ್ಯಾಚುರಲ್ ಆಗಿ ಬಂದಿರುತ್ತೆ ರುಚಿ ರುಚಿಯಾಗಿ ಮಾಡೋದು. ಈಗ ರುಚಿ ರುಚಿಯಾಗಿ ಆಧ್ಯಾತ್ಮ ಹೇಳೋದನ್ನ ಕಲ್ತ್ಕೋಬೇಕು. ಅರ್ಥ ಆಯ್ತಾ? ಅಂಡ್ ಬೇರೆ ಬೇರೆ ಅಭ್ಯಾಸಗಳಿಗೆ ಬೇರೆ ಬೇರೆ ರುಚಿ ಇಷ್ಟ ಆಗುತ್ತೆ, ಅದ್ರ ಪ್ರಕಾರ ನೀವು ರುಚಿ ಅಡಿಗೆ ಮಾಡಿ ಹಾಕ್ಬೇಕಾಗ್ತವ್ರು, ವಿಷಯನ ವಿವರಣೆ ಕೊಡ್ಬೇಕಾಗ್ತದೆ. ಸರಿನಾ? ದಾಜಿಯವ್ರು ಹೇಳ್ತಿದ್ರು, ಹೆಂಗಸರಿದಾರಲ್ಲ ಮನೆಯಲ್ಲಿ, ಹೆಂಗಸರೇನಾದ್ರು ಅಭ್ಯಾಸಗಳಾಗ್ಬಿಡ್ತು ಅಂತಂದ್ರೆ ಇಡೀ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತ. ಯಾಕಂತಂದ್ರೆ ಹೆಂಗಸರು ಮನೆಯಲ್ಲಿ ಅವರೇ ಅಡಿಗೆ ಮಾಡಿದ್ರು ಮೆಜಾರಿಟಿ. ಸಾಮಾನ್ಯವಾಗಿ ಹೆಂಗಸರೇನಾದ್ರೂ ಆಧ್ಯಾತ್ಮೀಕರಣಗೊಂಡರೆ ಅವ್ರು ಮಾಡ್ತಕ್ಕಂಥ ಆಹಾರ ಎಲ್ಲ ಕೂಡ ಆಧ್ಯಾತ್ಮೀಕರಣಗೊಳಿಸ್ಬಿಡ್ಬೋದು. ಯಾವಾಗ ಆಧ್ಯಾತ್ಮಿಕತೆಯಿಂದ ಕೂಡಿರ್ತಕ್ಕಂಥ ಆಹಾರನ ನೀವು ನಿಮ್ಮ ಕುಟುಂಬದವರು ಕೊಡ್ತೀರೋ, ಕಾಲಕ್ರಮೇಣ ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಆಧ್ಯಾತ್ಮೀಕರಣಗೊಳ್ತಾ ಇರ್ತಾರೆ. ಇದು ಯಾರ ಕೈನಲ್ಲಿದೆ? ನೆನ್ನೆ ನೀವು ಸೌಟ್ ಹಿಡಿತೀವಿ ಅಂತ ಅಳಲು ತೋಡ್ಕೊಂಡ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಆಸೆಟ್. ಅದನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನೀವು ಆಧ್ಯಾತ್ಮಿಕವಾಗಿ ಬೆಳಿತೀರ, ನಿಮ್ಮ ಮನೆಯವರೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸೊ 4 ಜನ ಗಂಡಸರನ್ನ, ಬ್ರದರ್ಸ್ನ ಆಧ್ಯಾತ್ಮೀಕರಣಗೊಳಿಸೋದು ಒಂದೇ, ಒಬ್ಬರು ಸಿಸ್ಟರ್ನ ಆಧ್ಯಾತ್ಮೀಕರಣಗೊಳಿಸೋದು ಒಂದು. ಅಷ್ಟು ಪರಿಣಾಮ ನೀವು ಬೀರ್ಬೋದು. ಅರ್ಥ ಆಯ್ತಾ? ಇತ್ತೀಚೆಗೆಲ್ಲ ಎಲೆಕ್ಷನ್ಸ್ ಗೆಲ್ತಾ ಇದಾರಲ್ಲ, ಯಾರು ಹೆಂಗಸರು ಜಾಸ್ತಿ ವೋಟ್ ಮಾಡ್ತಾರೋ ಅವರೇ ಗೆಲ್ತಾ ಇದ್ದಾರೆ ಎಲೆಕ್ಷನ್. ಪಾಪ ಗಂಡಸರು ಯಾರು ವೋಟ್ ಮಾಡಿದ್ರು ಗೆಲ್ತಾ ಇಲ್ಲ. ನೋಡ್ರಿ, ಅಷ್ಟು ಸ್ಟ್ರಾಂಗ್ ಇದ್ದಾರೆ ಶಕ್ತಿ. ಸರಿ, ಸೊ ಯಾರು ಬೇಜಾರು ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಇವತ್ತಿಂದ ರುಚಿ ರುಚಿಯಾಗಿ ಅಡಿಗೆ ಮಾಡ್ರಿ. ಅಡಿಗೆ ಮಾಡ್ತಿರ್ಬೇಕಾದ್ರೆ ಗುರುಗಳನ್ನು ನೆನೆಸ್ಕೊಂಡು ಅಡಿಗೆ ಮಾಡ್ರಿ. ಸೊ ದಟ್ ಆ ಅಡಿಗೆನಲ್ಲಿ ನೀವು ಹಾಕ್ತಕ್ಕಂಥ ಪದಾರ್ಥಗಳ ಜೊತೆಗೆ ಆಧ್ಯಾತ್ಮದ ಒಂದು ಪದಾರ್ಥನೂ ಸೇರಲಿ. ಆಧ್ಯಾತ್ಮದ ಪದಾರ್ಥನ ಸೇರಿಸಿ ನೀವು ಅಡಿಗೆ ಉಣಬಯಸ್ತಿದ್ರೆ ಎಲ್ರಿಗೂ, ಕುಟುಂಬದವರಿಗೆ, ಕಾಲಕ್ರಮೇಣದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಆಧ್ಯಾತ್ಮೀಕರಣಗೊಳ್ಳೋದನ್ನ ನೋಡ್ತೀರ. ಅರ್ಥ ಆಯ್ತಾ? ಅದಾಗ್ತಿದ್ದಂಗೆನೆ ನಿಮ್ಮ ಮನೆಯ ವಾತಾವರಣ ಕೂಡ ಬದಲಾವಣೆ ಆಗುತ್ತೆ. ನೀವು ಪ್ರಶಿಕ್ಷಕರಾಗಿ ಕೆಲಸ ಮಾಡ್ಲಿಕ್ಕೆ ಅವ್ರು ಹೆಚ್ಚು ಅವಕಾಶ ಮಾಡಿಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆಯ್ತು, ನಿಮ್ದೇನೋ ಈ ಕೆಲಸ ಇಟ್ಕೊಂಡಿದ್ದೆ, ಈ ಕೆಲಸ ಮುಗಿಸು, ಈ ಕೆಲಸ ಮುಗಿದ ಮೇಲೆ ನಾನು ಕೆಲಸ ಮಾಡ್ಬೋದು ಅಂತ. ಸೊ ಹಾಗಾಗಿ ನಿಮಗೆ ಮನೆಯಲ್ಲಿ ವಾತಾವರಣ ತಿಳಿಯಾಗಲಿಕ್ಕೆ, ಮನೆಯಲ್ಲಿ ಆಧ್ಯಾತ್ಮದ ಬೆಳವಣಿಗೆಗೆ ಆಸ್ಪದ ಕೊಡ್ಲಿಕ್ಕೆ, ಮನೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಮಾರ್ಪಾಡಾಗಲಿಕ್ಕೆ ನಿಮ್ಮ ಕೈನಲ್ಲೇ ನೀವೇನು ಸೌಟ್ ಹೊಡಿತಾರಲ್ಲ ಅದರಲ್ಲೇ ನಿಮ್ಗೆ ಹುಟ್ಟಿದೆ. ನಾವು ಕೈ ಇಟ್ಕೊಳ್ರಿ. ಸರಿನಾ? ಇವತ್ತು ಬೆಳಗ್ಗೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಬರ್ತಾ ಇತ್ತು. ಆಯ್ತು, ಮೊನ್ನೆ ಕೇಸರಿ ಬಾತ್ ಆಯ್ತು, ನೆನ್ನೆ ಸೌಟ್ ಅಂತ ಆಯ್ತು, ಇವತ್ತು ಏನು ಡೈಲಾಗ್ ಹೊಡಿತಾರೆ ಅಂತ ಅನ್ಕೊಳ್ತಾ ಇದ್ದೆ. ಅದಕ್ಕೆ ನೀವು ಡೈಲಾಗ್ ಹೊಡಿಲಿಕ್ಕೆ ಮುಂಚೆ ನಾನೇ ಒಂದು ಡೈಲಾಗ್ ಹೊಡೆದು ಬಿಡಿದ್ದೀನಿ. ಅರ್ಥ ಆಯ್ತು? ನಿಮ್ಮ ಕೈನಲ್ಲಿದೆ. ನಿಮ್ಮ ಇಡೀ ಕುಟುಂಬ ಆಧ್ಯಾತ್ಮೀಕರಣಗೊಳ್ಳೋದು ನಿಮ್ಮ ಕೈನಲ್ಲಿದೆ. ನೀವು ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಜೀವನದಲ್ಲಿ ಇಡೀ ಕುಟುಂಬದ ದಿಕ್ಕನ್ನೇ ನೀವು ಬದಲಾವಣೆ ಮಾಡ್ಬೋದು. ಸರಿನಾ? ಸರಿ, ಮುಂದುವರೋಣ. ಅಪ್ರಯತ್ನ ಕೇಂದ್ರೀಕರಣ ದಾಜಿ ತಿದ್ದಿದರು. ಅಂಥದೊಂದು ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಒಂದು ವಿಚಾರದಲ್ಲಿ ನೆಲೆಯಾಗುತ್ತದೆ. ಒಂದು ವಸ್ತು ನಿಮ್ಮ ಗಮನವನ್ನು ಆಕರ್ಷಿಸಿ ಹಿಡಿದಿರಿಸಿಕೊಳ್ಳಲು ಶಕ್ಯವಾದಾಗ ಇದು ತನ್ನಿಂತಾನಾಗೆ ಆಗುತ್ತದೆ. ನಿಮ್ಮ ಗಮನ ಈ ರೀತಿ ಹಿಡಿಯಲ್ಪಟ್ಟಾಗ ನೀವು ತಲ್ಲೀನತೆಯ ಸ್ಥಿತಿಯಲ್ಲಿ ಇರುತ್ತೀರಿ. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವಾಗ ಒಳಗಡೆ ಇರ್ತಕ್ಕಂಥ ವಸ್ತು ನಮ್ಮನ್ನ ಆಕರ್ಷಣೆ ಮಾಡಿ ಹಿಡ್ಕೊಂಡ್ಬಿಡ್ತೋ ನಾವು ಆ ವಸ್ತುವಿನಲ್ಲಿ ಮುಳುಗೋಗಿರ್ತೀವಿ, ತಲ್ಲೀನವಾಗ್ಬಿಟ್ಟಿರ್ತೀವಿ. ಇದು ಮನಸ್ಸಿನ ಧ್ಯಾನಸ್ಥ ಸ್ಥಿತಿಗೆ ಇನ್ನೊಂದು ಪದವಾಗಿದೆ. ಸೊ ಎಷ್ಟು ತಲ್ಲೀನತೆ ಇತ್ತು ಅಂತ ಕೇಳ್ತೀವಿ. ಧ್ಯಾನ ಆದ್ಮೇಲೆ ಧ್ಯಾನದಲ್ಲಿ ನೀವು ತಲ್ಲೀನರಾಗಿದ್ರೋ ಇಲ್ವೋ ಅಂತ ನಾವು ಕೇಳ್ತೀವಿ. ಬರಿಬೇಕು, ಧ್ಯಾನದಲ್ಲಿ ಅವತ್ತಿನ ಬೈಠಕ್ನಲ್ಲಿ ಎಷ್ಟು ಮಟ್ಟಿಗೆ ತಲ್ಲೀನತೆ ಇತ್ತು. ಕಾಲಕ್ರಮೇಣದಲ್ಲಿ ಆ ತಲ್ಲೀನತೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ನಿಮಗೆ
ಆ ಒಳಗಡೆ ಇರತಕ್ಕಂಥ ವಸ್ತು ನಿಮ್ಮನ್ನ ಹೆಚ್ಚು ಆಕರ್ಷಣೆ ಮಾಡ್ತಾ ಇದೆ ಅಂತ ಆಯ್ತು. ತಲ್ಲೀನತೆ ಜಾಸ್ತಿ ಆಗ್ತವಾಗ. ಸರಿನಾ? ಹೇಗಿದ್ದರೂ ಆಕರ್ಷಣೆ ಎರಡು ಅಲಗನ್ನು ಹೊಂದಿದೆ. ಅದು ಆಸೆಗೆ ಇನ್ನೊಂದು ಪದ ನೋಡಿ. ಸೊ ಆಕರ್ಷಣೆ ಆಸೆ ಎರಡು ಸಮಾನಾರ್ಥವಾಗಿ ಉಪಯೋಗಿಸ್ತಾ ಇದ್ದಾರೆ ಇವಾಗ. ಹಾಗಾದ್ರೆ ವಾಸ್ತವವಾಗಿ ಆಸೆ ಎಂದರೆ ಏನು ನಾನು ಕೇಳಿದೆ. ಆಸೆ ಎಂದರೆ ಪೂರ್ಣತೆಯನ್ನು ಅರಸುವ ಆತ್ಮದ ದಿಕ್ಚ್ಯುತಿಗೊಂಡ ಹಂಬಲ ಎಂದರು ದಾಜಿ. ಆತ್ಮ ತನ್ನ ಆದಿ ಮೂಲದೊಂದಿಗೆ ಐಕ್ಯತೆಯನ್ನು ಹಂಬಲಿಸುತ್ತದೆ, ಅದೇ ನಿಜವಾದಂತ ಆಸೆ. ಇದು ಎರಡೂ ಬರುತ್ತೆ ನಿಮಗೆ. ನಿಜವಾದಂತ ಆಸೆ ಅಂದ್ರೆ ಯಾವುದು ಇದು ಬರಿಬೇಕು. ಆತ್ಮ ತನ್ನ ಆದಿ ಮೂಲದೊಂದಿಗೆ ಐಕ್ಯತೆಯನ್ನು ಹಂಬಲಿಸುತ್ತದೆ, ಅದೇ ನಿಜವಾದಂತ ಆಸೆ. ಮಹೋನ್ನತ ಬಯಕೆ. ಯಾವೆಡೆಗೆ ನೋಡಬೇಕು ಎಂಬುದು ನಮಗೆ ಗೊತ್ತಾಗುವ ತನಕ ನಾವು ಪೂರೈಕೆಯನ್ನು ಬಾಹ್ಯದಲ್ಲಿ ಹುಡುಕುವುದರಲ್ಲಿಯೇ ಇರುತ್ತೇವೆ. ಸೊ ಆಗ್ಬೇಕಾಗಿರೋದೇನು, ಕೆಲಸ ಆಗ್ಬೇಕಾಗಿರೋದು ಒಳಗಡೆ, ನಾವು ಹುಡುಕ್ತಾ ಇರೋದಲ್ಲಿ ಹೊರಗಡೆ. ಇದು ಹೆಂಗೆ ಅಂತಂದ್ರೆ, ಉಂಗ್ರನ ನಾನು ಈ ರೂಮಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಇಟ್ಕೊಳ್ರಿ. ನಾನು ಈ ರೂಮನ್ನು ಬಿಟ್ಟು ಇಡೀ ಜಗತ್ತನ್ನು ಹುಡುಕ್ತಾ ಇದ್ದೀನಿ. ಉಂಗ್ರನ ಸಿಗಕ್ಕೆ ಸಾಧ್ಯ ಇದೆಯಾ? ಗ್ಯಾರಂಟಿ ಸಿಗಲ್ಲ. ಎಲ್ಲಿ ನಾವು ಬೆಳೆಸ್ಕೊಂಡಿದ್ದೀವೋ, ಎಲ್ಲಿ ಕೆಲಸ ಆಗ್ಬೇಕೋ ಆ ಸ್ತರದಲ್ಲಿ ಕೆಲಸ ಆಯ್ತು ಅಂತಂದ್ರೆ ನಮಗೆ ಸಮಾಧಾನ ಸಿಗತ್ತೆ, ನಮಗೆ ಶಾಂತಿ ಬರುತ್ತೆ. ಯಾವ ಸ್ತರದಲ್ಲಿ ಕೆಲಸ ಆಗ್ಬೇಕು ಅಲ್ಲಿ ಕೆಲಸ ನಡೀಲಿಲ್ಲ ಅಂತಂದ್ರೆ ನಾವು ಬೇರೆಲ್ಲ ಕೆಲಸ ಮಾಡಿದ್ರು ಕೂಡ ನಮಗೆ ಶಾಂತಿ ಸಮಾಧಾನಗಳು ಸಿಗಲ್ಲ. ನಾನು ನಿಮಗೊಂದು ಕಥೆಯನ್ನು ಹೇಳುತ್ತೇನೆ. ಒಂದು ದಿವಸ ಒಂದು ಇರುವೆ ಒಂದು ಎಲೆಯ ಉದ್ದಕ್ಕೂ ಹರಿದಾಡ್ತಿತ್ತು. ಒಂದು ಗುಬ್ಬಚ್ಚಿ ಅದರ ಪಕ್ಕ ಬಂದು ಕೂತಿತು. ನೀನು ಆಗಸದಲ್ಲಿ ಅಷ್ಟೊಂದು ಎತ್ತರದಲ್ಲಿ ಹಾರಾಡುವಾಗ ಎಷ್ಟೊಂದು ಅದ್ಭುತ ದೃಶ್ಯಗಳನ್ನು ನೋಡುತ್ತಿರಬಹುದು ಎಂದು ಇರುವೆ ನಿಟ್ಟುರಿಸಿ ಬಿಟ್ಟಿತು. ನಾನು ಯಾವತ್ತೂ ಕೇವಲ ಎಲೆಗಳು, ರೆಂಬೆಗಳು ಮತ್ತು ಪುಟ್ಟ ಕಲ್ಲುಗಳನ್ನು ನೋಡುತ್ತೇನೆ. ನೀನು ಅಲ್ಲಿ ಎತ್ತರದಿಂದ ಏನು ನೋಡುತ್ತೀಯಾ ಎಂದು ನನಗೆ ದಯವಿಟ್ಟು ಹೇಳು ಎಂದಿತು. ಗುಬ್ಬಚ್ಚಿ ಹೇಳಿತು, ನಾನು ಒಂದೇ ನೋಟದಲ್ಲಿ ಇಡೀ ಕಾಡನ್ನೇ ನೋಡಬಲ್ಲೆ, ದೂರದಲ್ಲಿ ಸಾಗರವನ್ನೂ ನೋಡಬಲ್ಲೆ. ಸಾಗರ ಎಂದರೇನು? ಇರುವೆ ಕೇಳಿತು. ಸಾಗರದಲ್ಲಿ ತುಂಬಾ ನೀರಿರುತ್ತದೆ, ಅದಕ್ಕೆ ಕೊನೆ ಎಂಬುದೇ ಇಲ್ಲ, ಗುಬ್ಬಚ್ಚಿ ಹೇಳಿತು. ಇರುವೆ ಕೇವಲ ಮಳೆ ನೀರ ಹನಿಗಳನ್ನು, ಇಬ್ಬನಿಯ ಕಿರು ಹನಿಗಳನ್ನು ನೋಡಿತ್ತು. ನಾನು ಈ ಸಾಗರವನ್ನು ನೋಡಬಯಸುತ್ತೇನೆ, ಇರುವೆ ಯೋಚಿಸಿತು. ಸಾಗರ ಯಾವ ದಿಕ್ಕಿನಲ್ಲಿದೆ ಎಂದು ಅದು ಗುಬ್ಬಚ್ಚಿಯನ್ನು ಕೇಳಿತು. ಓ, ಅದು ಈ ದಿಕ್ಕಿನಲ್ಲಿದೆ, ಗುಬ್ಬಚ್ಚಿ ತನ್ನ ರೆಕ್ಕೆಯಿಂದ ತೋರಿಸುತ್ತಾ ಹೇಳಿತು. ಧನ್ಯವಾದ ಎಂದು ಹೇಳಿ ಇರುವೆ ಹೊರಟೇ ಬಿಟ್ಟಿತು. ಅದು ಗಂಟೆಗಟ್ಟಲೆ ನಡೆಯಿತು. ಅಂತಿಮವಾಗಿ ಅದಕ್ಕೆ ಒಂದು ಕೆಸರು ಗುಂಡಿ ಎದುರಾಯಿತು. ತನಗೆ ಅದರ ಇನ್ನೊಂದು ಬದಿ ಕಾಣಬಹುದೇ ಎಂದು ಇರುವೆ ಎತ್ತರಿಸಿ ನೋಡಿತು. ಆದರೆ ಅದು ನೋಡುವಷ್ಟು ದೂರ ಬರೀ ನೀರೇ ಕಾಣುತ್ತಿತ್ತು. ಕೊನೆಗೂ ನಾನು ಸಾಗರವನ್ನು ತಲುಪಿದೆ ಎಂದಿತು ಇರುವೆ. ಅದೇ ಪರಿಸ್ಥಿತಿಯಲ್ಲಿ ನಾವಿರುವುದು ಕಾಣುತ್ತೇವೆ ಎಂದು ನಕ್ಕರು ದಾಜಿ. ನಾವು ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಪ್ಯಾರಾಗ್ರಾಫ್ ಇದೆಯಲ್ಲ, ನೆಕ್ಸ್ಟ್ ನಾವು ತಾತ್ಕಾಲಿಕವಾದುದನ್ನು ಶಾಶ್ವತವೆಂದು, ಸೀಮಿತವಾದುದನ್ನು ಸೀಮಾತೀತವೆಂದು, ಕೆಸರು ಗುಂಡಿಯನ್ನು ಅನಂತವೆಂದು ತಪ್ಪು ತಿಳಿಯುತ್ತೇವೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ವಿವಿಧ ವಸ್ತುಗಳಲ್ಲಿ ತೃಪ್ತಿಯನ್ನು ಹುಡುಕಾಡುತ್ತೇವೆ. ಆದಾಗ್ಯೂ ನಾವು ಪಡೆಯುವ ತೃಪ್ತಿಯು ಸೀಮಿತ ಮತ್ತು ತಾತ್ಕಾಲಿಕವಾಗಿರುತ್ತದೆ. ಸೀಮಿತ ವಸ್ತುವಿನಿಂದ ಬರ್ತಕ್ಕಂಥ ತೃಪ್ತಿ ನಮಗೆ ತಾತ್ಕಾಲಿಕವಾಗಿರುತ್ತದೆ. ಅಸೀಮವಾದಂಥ ಅಥವಾ ಸೀಮಾತೀತವಾದಂಥ ವಸ್ತುವಿನಿಂದ ನಮಗೆ ಸೀಮಾತೀತವಾದಂಥ ತೃಪ್ತಿ ಸಮಾಧಾನಗಳು ಬರಲಿಕ್ಕೆ ಸಾಧ್ಯ. ಆದಾಗ್ಯೂ ನಾವು ಪಡೆಯುವ ತೃಪ್ತಿಯು ಸೀಮಿತ ಮತ್ತು ತಾತ್ಕಾಲಿಕವಾಗಿದ್ದಾಗಿದೆ. ನಿಜವಾಗಿ ಅದು ಅಂತರಾಳದಲ್ಲಿ ಇನ್ನಷ್ಟು ಆತ್ಮ ಪ್ರಭಾವನೆಯನ್ನು, ಅತೃಪ್ತ ಭಾವನೆಯನ್ನು ಅನುಭವಿಸುವಂತೆ ಕೂಡ ಮಾಡುತ್ತದೆ. ಇದು ಏಕೆಂದರೆ ನಮ್ಮ ಆಂತರದಲ್ಲಿರುವ ಸಂತೃಪ್ತಿಯ ಮೂಲದೊಂದಿಗೆ ನಾವು ಸಂಪರ್ಕವನ್ನು ಕಳೆದುಕೊಂಡಿದ್ದೇವೆ. ಅಂತ ಸಂಪರ್ಕವಿಲ್ಲದೆ ಮತ್ತು ನಮಗೆ ಬೇರೆ ಆಯ್ಕೆ ಇಲ್ಲದೆ ಈ ಆಳವಾದ ಅವಶ್ಯಕತೆಯನ್ನು ಇತರ ವಿಧಾನಗಳಲ್ಲಿ ಈಡೇರಿಸಲು ಪ್ರಯತ್ನಿಸುತ್ತೇವೆ. ಸೊ ಒಂದು ವಿಷಯದಲ್ಲಿ ಒಂದು ವಸ್ತುವನ್ನು ತಗೊಳ್ತೀವಿ, ಒಂದು ವಿಷಯ ತಗೊಳ್ತೀವಿ, ಅದರಲ್ಲಿ ತೃಪ್ತಿ ಸಿಗುತ್ತಾ ಅಂತ ನೋಡ್ತೀವಿ. ಸಿಗಲಿಲ್ಲ ಅಂದ್ರೆ ಅದನ್ನು ಬಿಡ್ತೀವಿ, ಮತ್ತೊಂದು ವಸ್ತು ತಗೊಳ್ತೀವಿ, ಅದರಲ್ಲಿ ಸಿಗುತ್ತೆ ಅಂತ ನೋಡ್ತೀವಿ. ಯಾವ ವಸ್ತುವಿನಲ್ಲೂ ಯಾವ ವಿಷಯದಲ್ಲೂ ಕೂಡ ನಿಮಗೆ ತೃಪ್ತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮ ಒಂದೇ ನಿಮಗೆ ನಿರಂತರವಾದಂಥ ತೃಪ್ತಿ ತಂದುಕೊಡ್ಲಿಕ್ಕೆ ಸಾಧ್ಯ. ಯಾಕೆ? ಆಧ್ಯಾತ್ಮ ಮನಸ್ಸಿನ ಸ್ತರವನ್ನು ಮೀರಿ ಎಲ್ಲಿ ಕೆಲಸ ಆಗಬೇಕೋ ಅಲ್ಲಿ ಕೆಲಸ ಆಗಲಿಕ್ಕೆ ಅನುವು ಮಾಡಿಕೊಡುತ್ತೆ. ಹಾಗಾಗಿ ಆಧ್ಯಾತ್ಮ ಒಂದೇ ನಿಮಗೆ ಶಾಶ್ವತವಾದಂಥ ತೃಪ್ತಿ, ಶಾಂತಿ, ಸಮಾಧಾನಗಳನ್ನ ತಂದುಕೊಡ್ಲಿಕ್ಕೆ ಸಾಧ್ಯ. ಬೇರೆ ಯಾವುದು ತಂದುಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸರಿನಾ? ಉದಾಹರಣೆಗೆ, ಒಂದು ದೀರ್ಘ ಪ್ರಯಾಣದ ವೇಳೆ ನಿಮ್ಮ ಮಗಳು ಅಳುತ್ತಿದ್ದಾಳೆ ಎಂದುಕೊಳ್ಳಿ. ಆಗ ನೀವು ಐಸ್ ಕ್ರೀಮ್ ಪಾರ್ಲರ್ಗೆ ಬಳಿ ಹಾದು ಹೋಗುತ್ತಿರುತ್ತೀರಿ ಮತ್ತು ಅವಳು ಅಳುವುದನ್ನು ನಿಲ್ಲಿಸಬಹುದು ಎಂದುಕೊಳ್ಳುತ್ತೀರಿ. ನೀವು ತಡೆದು ಅವಳಿಗೆ ಐಸ್ ಕ್ರೀಮ್ ಕೊಡಿಸುತ್ತೀರಿ. ಅವಳಿಗೆ ಸಂತೋಷವಾಗುತ್ತದೆ. ಅವಳು ಐಸ್ ಕ್ರೀಮ್ ಕೋನ್ನಲ್ಲಿ ಸಂಪೂರ್ಣವಾಗಿ ಅನಾಯಾಸವಾಗಿ ತಳ್ಳಿಡಲಾಗಿದ್ದಾಳೆ. ಅಂಡರ್ಲೈನ್ ಮಾಡ್ಕೊಳ್ರಿ.
ಸಂಪೂರ್ಣವಾಗಿ ಅನಾಯಾಸವಾಗಿ ತಲ್ಲೀನವಾದಾಗ ನಮ್ಮ ಮನಸ್ಸು ನಮಗೆ ತಕ್ಕ ಮಟ್ಟಿಗೆ ಶಾಂತತೆ, ತೃಪ್ತತೆ ಬರುತ್ತೆ. ಅವಳ ಮನಸ್ಸು ಸ್ಥಿರವಾಗುತ್ತದೆ. ಇದು ಅಂಡರ್ಲೈನ್ ಮಾಡಿಕೊಡ್ರಿ. ಮನಸ್ಸು ಸ್ಥಿರವಾಗುತ್ತೆ. ಯಾವಾಗ ಮನಸ್ಸು ಸಂಪೂರ್ಣವಾಗಿ ಅನಾಯಾಸವಾಗಿ ಯಾವುದೋ ವಿಷಯದಲ್ಲಿ ತಲ್ಲೀನವಾದಾಗ ಮನಸ್ಸು ಸ್ಥಿರವಾಗುತ್ತೆ. ನಿಜವಾಗಿ ಅವಳು ಒಂದು ಧ್ಯಾನದ ಸ್ಥಿತಿಯಲ್ಲಿ ಇರುತ್ತಾಳೆ. ಐಸ್ ಕ್ರೀಮ್ ಅವಳ ಅತೃಪ್ತಿಯ ಸಮಸ್ಯೆಯನ್ನು ಪರಿಹರಿಸುತ್ತದೆ, ಆದರೆ ಅದು ಕೇವಲ ತಾತ್ಕಾಲಿಕ ಪರಿಹಾರವಾಗುತ್ತದೆ. ಸೊ ಅವಳಿಗೆ ಐಸ್ ಕ್ರೀಮ್ ಕೊಟ್ಟಾಗ ತಕ್ಕ ಮಟ್ಟಿಗೆ ಅವಳು ಕ್ವೈಟ್ ಆಗ್ತಾಳೆ. ಯಾಕೆ ಕ್ವೈಟ್ ಆಗ್ತಾಳೆ? ಮನಸ್ಸು ಐಸ್ ಕ್ರೀಮ್ ಅಂತ ತಲ್ಲೀನವಾಗಿದೆ. ಸೊ ಇಲ್ಲಿ ಗಲಾಟೆ ಮಾಡೋದು ನಿಲ್ಲಿಸ್ತಾಳೆ. ಅವಳ ಮನಸ್ಸನ್ನು ಚಟುವಟಿಕೆ ಇಂದಿರಲು ನೀವು ಇನ್ನೊಂದು ಹೊಸ ದಾರಿ ಹುಡುಕಬೇಕಾಗುತ್ತದೆ. ಯಾವಾಗ ಐಸ್ ಕ್ರೀಮ್ ಮುಗಿಸ್ಬಿಡ್ತಾಳೆ, ಐಸ್ ಕ್ರೀಮ್ ಮುಗಿಸಾದ್ಮೇಲೆ ಮತ್ತೆ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಇದಲ್ಲದೆ ನೀವು ಅವಳ ಮನಸ್ಸನ್ನು ನಿಯಮಕ್ಕೆ ಒಳಪಡಿಸಿದ್ದೀರಿ. ಯಾವ ನಿಯಮ? ಈಗ ನೀನು ಗಲಾಟೆ ಮಾಡುತ್ತು ಅಂತಂದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅನ್ನೋ ನಿಯಮಕ್ಕೆ ಒಳಪಡಿಸಿದ್ದೀರಿ. ಅವಳ ಚಡಪಡಿಸುವಿಕೆಗೆ ಒಂದು ಪರಿಹಾರವಾಗಿ ನೀವು ಐಸ್ ಕ್ರೀಮ್ ಅನ್ನು ಕೊಟ್ಟಿದ್ದೀರಿ. ಈಗ ಮುಂದಿನ ಬಾರಿ ಅವಳಿಗೆ ಅಸ್ಥಿರವೆನಿಸಿದಾಗ ಬಹುತೇಕ ಅವಳು ಐಸ್ ಕ್ರೀಮ್ ಅನ್ನು ಕೇಳಬಹುದು. ನಿಮ್ಮ ಮುಂದಿನ ಕಾರಿನ ಪ್ರಯಾಣವು ಅದು ಅತ್ಯಂತ ಅಲ್ಪ ಕಾಲದ್ದಾಗಿದ್ದರೂ ಸಹ ಖಂಡಿತವಾಗಿಯೂ ಅವಳು ಐಸ್ ಕ್ರೀಮ್ ಅನ್ನು ಕೇಳುತ್ತಾಳೆ. ಅಂದ್ರೆ ಇದನ್ನೇ ನಾವು ಕಂಡೀಷನಿಂಗ್ ಆಫ್ ದ ಮೈಂಡ್ ಅಂತ ಹೇಳೋದು. ಕಂಡೀಷನಿಂಗ್ ಅಂದ್ರೆ ಮನಸ್ಸನ್ನ ಒಂದು ನಿಯಮಕ್ಕೆ ಒಳಪಡಿಸೋದು, ಅದು ಕಂಡೀಷನಿಂಗ್. ನೀವು ಕಂಡೀಷನ್ ಮಾಡ್ತಾ ಇದ್ದೀರಾ. ಅವಳು ಗಲಾಟೆ ಮಾಡ್ತಿದ್ದೆ, ಅವಳ ಮನಸ್ಸು ಚಡಪಡಿಸ್ತಾ ಇದೆ ಅಂತಂದ್ರೆ ಅವಳಿಗೆ ನೀವು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ, ನೆಕ್ಸ್ಟ್ ಟೈಮ್ ಅವಳ ಮನಸ್ಸು ಚಡಪಡಿಸಿದ್ರೆ ಐಸ್ ಕ್ರೀಮ್ ಕೊಡಿಸು ಅಂತ ಗಲಾಟೆ ಮಾಡ್ತಾಳು. ಯಾಕಂದ್ರೆ ನೀವು ಆ ನಿಯಮನ ಹಾಕಿದ್ದೀರಾ. ಹಾಗಿದ್ದರೆ ಇನ್ನು ಮುಂದೆ ಐಸ್ ಕ್ರೀಮ್ ಇಲ್ಲ ಎಂದುಕೊಳ್ಳುತ್ತೇನೆ ಅಂತ ಜೋಶುವ ಪಲಕ್ ತಮಾಷೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳಿಗೆ ಇನ್ಮೇಲೆ ಐಸ್ ಕ್ರೀಮ್ ಕೊಡಿಸಬಾರ್ದು ನಾನು ಅಂತ. ಓ ಇಲ್ಲ ಇಲ್ಲ, ಅವಳು ನನ್ನನ್ನೆಂದೂ ಕ್ಷಮಿಸುವುದಿಲ್ಲ ಎಂದರು ದಾಜಿ. ಆದರೆ ನಾನು ಆತ್ಮ ಪರಾಮರ್ಶೆ ಮಾಡಿಕೊಳ್ಳುತ್ತಿದ್ದೆ. ಧ್ಯಾನದ ಒಂದು ಸೀಮಿತ ವಸ್ತುವಿನೊಂದಿಗೆ ನಿಮ್ಮ ಧ್ಯಾನ ಕೇವಲ ಸೀಮಿತ ತೃಪ್ತಿಯನ್ನು ಒದಗಿಸುತ್ತದೆ. ಸೊ ವಸ್ತುವಿನ ಗುಣಗಳ ಮೇಲೆ ನಮಗೆ ಧ್ಯಾನದಲ್ಲಿ ಏನು ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ವಸ್ತು ಸೀಮಿತವಾಗಿದ್ದೆ ನಮಗೆ ಸೀಮಿತ ತೃಪ್ತಿ ಸಿಗುತ್ತೆ. ಅವರು ಮುಂದುವರಿಸಿದರು, ಧ್ಯಾನದ ತಾತ್ಕಾಲಿಕ ವಸ್ತುವಿನೊಂದಿಗೆ ನಿಮ್ಮ ತೃಪ್ತಿ ತಾತ್ಕಾಲಿಕವಾಗಿರುತ್ತದೆ. ತದನಂತರ ನೀವು ಮತ್ತೊಮ್ಮೆ ಮೊದಲಿನಿಂದ ಅಶಾಂತರಾಗುತ್ತೀರಿ. ನೀವು ನಿಮ್ಮ ತಲ್ಲೀನತೆಯ ಸ್ಥಿತಿಯನ್ನು ನಿಜವಾಗಿಯೂ ಆನಂದಿಸುವುದಾದರೆ ನೀವು ಅದರ ಪುನರಾವೃತ್ತಿಯನ್ನು ಬಯಸುತ್ತೀರಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನೀವು ತಲ್ಲೀನತೆಯ ಸ್ಥಿತಿಯನ್ನು ಆನಂದಿಸೋದಾದ್ರೆ ಯಾವ ಕೆಲಸ ನಮ್ಗೆ ಆನಂದ ಕೊಡುತ್ತಲ್ವಾ ಅದು ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತಲ್ವಾ. ಒಂದ್ ಜಾಮೂನ್ ತಿಂದ್ರೆ ಖುಷಿ ಆಗದಾಯ್ತು ಅಂತಂದ್ರೆ ಎರಡನೇ ಜಾಮೂನು ಮೂರನೇ ಜಾಮೂನ್ ತಿನ್ಬೇಕು ಅಂತ ಅನಿಸುತ್ತೋ ಇಲ್ವೋ? ಒಂದು ಜಿಲೇಬಿ ತಿಂದ್ರೆ ಖುಷಿ ಆದ್ರೆ ಎರಡನೇ ಜಿಲೇಬಿ ಮೂರನೇ ಜಿಲೇಬಿ ತಿನ್ಬೇಕು ಅಂತ ಅನಿಸುತ್ತೋ ಇಲ್ವೋ ಅಲ್ವಾ? ಸೊ ಅದೇ ರೀತಿಯಾಗಿ ಒಂದು ಸತಿ ನಮಗೆ ಧ್ಯಾನದಲ್ಲಿ ನಮ್ಗೆ ಆನಂದದ ಅನುಭವ ಆಯ್ತು ಅಂತಂದ್ರೆ ಮತ್ತೆ ಮತ್ತೆ ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಮಾಡುವುದರಲ್ಲಿ ನೀವು ತೃಪ್ತಿ ಮತ್ತು ಕೊರತೆಯ ಒಂದು ಆವರ್ತನವನ್ನು ಸೃಷ್ಟಿಸುತ್ತೀರಿ. ನೀವು ಐಸ್ ಕ್ರೀಮ್ ಇಷ್ಟಪಟ್ಟರೆ ನಿಮ್ಮ ಮನಸ್ಸು ಅದರತ್ತ ಆಕರ್ಷಿತವಾಗುತ್ತದೆ. ನೀವು ಬಿಸ್ಕಿ ಬೇಕೆಂದರೆ ನಿಮ್ಮ ಮನಸ್ಸು ಅದರ ಬದಲಾಗಿ ಈ ದಾರಿಯನ್ನು ಹುಡುಕು ಹೋಗುತ್ತದೆ. ಮನಸ್ಸನ್ನು ಯಾವುದೇ ಆಕರ್ಷಿಸಿದರೂ ಅದನ್ನು ಮನಸ್ಸು ಹಿಂಬಾಲಿಸುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಮನಸ್ಸನ್ನು ಯಾವುದೇ ಆಕರ್ಷಿಸಿದರೂ ಮನಸ್ಸು ಅದನ್ನು ಹಿಂಬಾಲಿಸುತ್ತದೆ. ನಾವು ಆ ಆಸೆಯನ್ನು ಪೂರೈಸುವ ತನಕ ನಾವು ಅಸ್ಥಿರ ಮತ್ತು ಅವಿಶ್ರಾಂತವಾಗಿರುತ್ತೇವೆ. ಆದರೆ ಪೂರೈಸಿದ ಬಳಿಕ ನಾವು ಮತ್ತೆ ಅಸ್ಥಿರ ಮತ್ತು ಅವಿಶ್ರಾಂತರಾಗುತ್ತೇವೆ. ಆಸೆ ಪೂರೈಸಿದ್ರೂ ಅಸ್ಥಿರ ಮತ್ತು ಅವಿಶ್ರಾಂತವಾಗಿರ್ತೀವಿ. ಆಸೆ ಪೂರೈಸದಿದ್ರೂ ಅಸ್ಥಿರ ಮತ್ತು ಅವಿಶ್ರಾಂತವಾಗಿರ್ತೀವಿ. ನಾವು ಕೊರತೆ ಮತ್ತು ಕ್ಷಣಭಂಗುರ ಸಂತೋಷಗಳ ನಡುವೆ ಉಯ್ಯಾಲೆವಾಡುತ್ತಾ ಲೋಲಕದಂತಾಗುತ್ತೇವೆ. ಒಂದು ಕಡೆ ಕೊರತೆ ನೀಗುತ್ತೆ, ಅದಾದ್ಮೇಲೆ ಕೊರತೆ ನೀಗಿದ್ರೆ ಮತ್ತೆ ನಿಮಗೆ ಕ್ಷಣಿಕವಾದಂಥ ಸಂತೋಷ ಸಿಗುತ್ತೆ. ಮತ್ತೆ ಕ್ಷಣಿಕ ಸಂತೋಷ ಹೊರಟೋಗುತ್ತೆ. ಮತ್ತೆ ನಿಮಗೆ ಆ ಒಂದು ನ್ಯೂನತೆ, ಕೊರತೆ ನಿಮಗೆ ಎದ್ದು ಕಾಣುತ್ತೆ. ನಮಗೆ ಹೆಚ್ಚು ಆಸೆಗಳಿದ್ದಷ್ಟು ಅವುಗಳನ್ನು ಪೂರೈಸುವುದು ಇನ್ನಷ್ಟು ಕಷ್ಟವಾಗುತ್ತದೆ. ಒಂದು ಕ್ಷೇತ್ರದಲ್ಲಿ ನಾವು ತೃಪ್ತರೆಂದು ಎನಿಸಿದಾಗಲೂ ಬೇರೆ ರೀತಿಗಳಲ್ಲಿ ನಾವು ಅತೃಪ್ತರಾಗಿ ಉಳಿಯುತ್ತೇವೆ. ಇದಲ್ಲದೆ ರೂಢಿಗತವಾಗಿ ಬೇಕೆನ್ನುವುದು ಸಿಗದಿದ್ದಾಗ ನಾವು ಮೊದಲು ಇದ್ದುದಕ್ಕಿಂತಲೂ ಹೆಚ್ಚು ಅಸಂತುಷ್ಟರು, ಅತೃಪ್ತರು ಆಗುತ್ತೇವೆ. ನಮ್ಮ ಮಾನಸಿಕ ಸ್ಥಿರತೆ ಈಗ ಈ ಆಸೆಗಳ ಪೂರೈಕೆಯ ಮೇಲೆ ಅವಲಂಬಿತವಾಗಿರುವುದರಿಂದ ಅದು ಪೂರೈಸಲೇಬೇಕೆಂದು ನಾವು ಪಟ್ಟು ಹಿಡಿಯುತ್ತೇವೆ. ನನಗೆ ಈ ಕಾರು ಬೇಕೇ ಬೇಕು ಎನ್ನುತ್ತೀರಿ, ಅದು ಸತ್ಯ. ನಿಮ್ಮ ಮಾನಸಿಕ ಸ್ಥಿರತೆಯ ಸಲುವಾಗಿ ನೀವು ಅದನ್ನು ಹೊಂದಲೇಬೇಕು. ಅದಲ್ಲದೆ ಅವಿಶ್ರಾಂತರಾಗಿರಲು, ಅಸಂತುಷ್ಟರಾಗಿರಲು ನಿಮ್ಮನ್ನು ನೀವು ತರಬೇತಿಗೊಳಿಸುತ್ತೀರಿ. ಅದೇ ಮೊದಲ ಸಮಸ್ಯೆ.
ಎರಡನೇ ಸಮಸ್ಯೆ ಅಂದರೆ ಒಂದು ನಿರ್ದಿಷ್ಟ ಆಸೆಯನ್ನು ಪದೇ ಪದೇ ಈಡೇರಿಸುವ ಮೂಲಕ ಆ ಪೂರೈಕೆಗೆ ನೀವು ಸಹನ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ. ಒಂದು ಆಸೆನ ಪದೇ ಪದೇ ಪೂರೈಸ್ತಾ ಅದು ಬೇಕೇ ಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಅದರ ಪ್ರಬಲತೆ ಜಾಸ್ತಿ ಆಗುತ್ತೆ, ತೀವ್ರತೆ ಜಾಸ್ತಿ ಆಗುತ್ತೆ. ಎರಡನೇದು, ಆಸೆಗಳನ್ನ ಪದೇ ಪದೇ ಪೂರೈಸ್ತಾ ಅದಕ್ಕೆ ನಾವು ಸಹನ ಶಕ್ತಿಯನ್ನು ಬೆಳೆಸ್ಕೊಳ್ತೀವಿ. ಸರಿನಾ? ಒಂದು ದಿನ ನನ್ನಲ್ಲಿ ಇದು ಎರಡೂ ಸಮಸ್ಯೆ, ಆಸೆನ ನಾವು ಪೂರೈಸ್ಕೊಳ್ತಾ ಇತ್ತು ಅಂತಂದ್ರೆ ನಾವು ಈಗ ಏನರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಆಸೆನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಸೆನ ನಿಭಾಯಿಸ್ಲಿಕ್ಕೆ ಯಾವ ಯಾವ ದಾರಿಗಳಿದೆ ಒಬ್ಬ ಮನುಷ್ಯನಿಗೆ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಹೊಂದಬೇಕಂದ್ರೆ ಆಸೆಗಳನ್ನ ಸರಿಯಾಗಂತೆ ನಿಭಾಯಿಸೋದನ್ನ ಕಲಿಬೇಕು. ಆಸೆಗಳೇ ಏನ್ ತೊಂದರೆ ಅಲ್ಲ, ಆಸೆಗಳು ನಮ್ಗೇನು ತೊಂದರೆ ಮಾಡ್ಲಿಕ್ಕಿಲ್ಲ, ಅದನ್ನ ಸರಿಯಾಗಿ ನಿಭಾಯಿಸದೇ ಇದ್ರೆ ತೊಂದರೆ ಆಗುತ್ತೆ. ಸೊ ಈಗ ನೀವು ಹೋಮ್ವರ್ಕ್ ಏನಪ್ಪಾ ಅಂದ್ರೆ ವೀಕೆಂಡ್ ಅಲ್ಲಿ ಹೆಂಗುದ್ರು ಫ್ರೀ ಇರ್ತೀರಾ, ಹೋಮ್ವರ್ಕ್ ಏನಪ್ಪಾ ಅಂದ್ರೆ ವೀಕೆಂಡ್ ಅಲ್ಲಿ ಆಸೆಗಳನ್ನ ನಿಭಾಯಿಸ್ತಕ್ಕಂಥ ದಾರಿ ಯಾವ್ಯಾವ್ದಿದೆ ಅಂತ ಹೇಳಬೇಕು. 5ರಿಂದ 6 ದಾರಿ ಇದೆ. ಯಾರ್ಯಾರು ಏನೇನು ಅಂತ ಬರ್ಕೊಂಡ್ ಬರ್ತೀರಾ ಅಂತ ನೋಡೋಣ. ಸರಿನಾ? 5ರಿಂದ 6 ದಾರಿ ಇದೆ ಆಸೆಗಳನ್ನ ನಿಭಾಯಿಸ್ಲಿಕ್ಕೆ. ಹಾಗೆ ಏನೇನೆಲ್ಲ ದಾರಿ ಇದೆ ಅಂತ ಬರ್ಕೊಂಡ್ ಬರ್ಬೇಕು. ಇದೆಲ್ಲ ದಾರಿಗಳು ಸಾಕಷ್ಟು ನೀವು ಉಪಯೋಗಿಸಿರ್ತೀರ, ನಿಮ್ಗೆ ಅರಿವಿಲ್ದಂಗೆ ನೀವು ಉಪಯೋಗಿಸಿರ್ತೀರ ದಿನನಿತ್ಯದಲ್ಲಿ. ಸರಿನಾ? ಸೊ ಆಸೆಗಳನ್ನ ನಿಭಾಯಿಸೋದು ಹಾಗೆ ನೋಡ್ರಿ, ಈ ಆಸೆ ನಿಭಾಯಿಸೋದು, ಸಂಸ್ಕಾರ ನಿಭಾಯಿಸೋದು, ಇದು ಎರಡನ್ನ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಅತಿ ವೇಗವಾಗಿ ಆಗುತ್ತೆ. ಆಸೆನ ನಿಭಾಯಿಸೋದು ಕಲ್ತ್ಕೊಳ್ಳಿಲ್ಲ ಮತ್ತೆ ಸಂಸ್ಕಾರ ನಿಭಾಯಿಸೋದು ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಪ್ರಯಾಣ ಬಹಳ ಕುಂಠಿತವಾಗಿ ಆಗುತ್ತೆ. ಸರಿನಾ? ಒಂದು ದಿನ ನನ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಔಷಧದ ಒಂದು ನಿರ್ದಿಷ್ಟ ಮಾದಕ ದ್ರವ್ಯದ ಚಟ ಹೊಂದಿರುವುದು ನನಗೆ ಗೊತ್ತಾಯಿತು. ಒಬ್ಬ ಸಾಮಾನ್ಯ ವ್ಯಕ್ತಿ ಕುಸಿಯುವಷ್ಟು ಪ್ರಮಾಣವನ್ನು ತೆಗೆದುಕೊಂಡರೂ ಅವನು ನಿಂತುಕೊಂಡಿದ್ದ, ಕೆಲಸ ಮಾಡುತ್ತಿದ್ದ. ಅವನು ಆ ದ್ರವ್ಯದ ಪರಿಣಾಮಗಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಂಡಿದ್ದ. ಒಂದು ಆಸೆಯ ಪುನರಾವರ್ತಿತ ಪೂರೈಕೆಯೊಂದಿಗೆ ಅದರ ಮೇಲಿನ ನಮ್ಮ ಅವಲಂಬನೆಯು ಹೆಚ್ಚಾಗುತ್ತದೆ. ವಿರುದ್ಧವಾಗಿ ಅದರ ಪರಿಣಾಮವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚು ಆಗುತ್ತದೆ. ಎರಡು ಬರ್ಕೊಳ್ಳಿ, ಎರಡು ಆನ್ಲೈನ್ ಮಾಡ್ಕೊಳ್ರಿ. ಆಸೆನ ಪದೇ ಪದೇ ಪೂರ್ಣ ಮಾಡೋದ್ರಿಂದ ಅದರ ಮೇಲೆ ನಮ್ಮ ಅವಲಂಬನೆ ಜಾಸ್ತಿ ಆಗುತ್ತೆ. ಎರಡನೇದು, ಅದರ ಮೇಲೆ ನಾವು ಅದರ ಪರಿಣಾಮವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಪಡ್ಕೊಳ್ತೀವಿ. ಎರಡು ಕೆಲಸ ಆಗುತ್ತೆ. ಇದೆರಡು ಸಮಸ್ಯೆನೇ ನಮಗೆ. ನಾವು ಹೆಚ್ಚು ಈ ಪೂರೈಕೆಯ ಮೇಲೆ ಅವಲಂಬಿತರಾಗುತ್ತೇವೆ. ಅದೇ ಸಮಯದಲ್ಲಿ ಅದರಿಂದ ಕಡಿಮೆ ತೃಪ್ತಿಯನ್ನು ಹೊಂದುತ್ತೇವೆ. ಅನ್ಲೈನ್ ಮಾಡ್ಕೊಳ್ರಿ. ಹೆಚ್ಚು ಆಸೆ ಪೂರ್ತಿ ಮಾಡ್ಕೊಳ್ತಾ ಇದ್ದೀರಾ, ಆದ್ರೆ ಕಡಿಮೆ ತೃಪ್ತಿ ಸಿಗ್ತಾ ಇದೆ ನಿಮ್ಗೆ. ಅದರಲ್ಲಿ ಫಲವಾಗಿ ನಾವು ಇನ್ನಷ್ಟು ಹೆಚ್ಚು ಅಸ್ಥಿರರು, ಅತೃಪ್ತರು ಆಗುತ್ತೇವೆ. ಮನಸ್ಸು ನಿಜವಾಗಿ ಹಂಬಲಿಸುವುದು ಶಾಶ್ವತತೆಯನ್ನು. ಅದಕ್ಕೆ ಇತಿಮಿತಿಯಲ್ಲಿ ಸಂತೋಷವಿಲ್ಲ. ಸಂತೋಷದ ತಾತ್ಕಾಲಿಕ ಸ್ಥಿತಿಗಳಲ್ಲಿ ಅದಕ್ಕೆ ಸಂತೃಪ್ತಿ ಇಲ್ಲ. ಅದು ಎಲ್ಲ ಪೂರೈಕೆಗಳನ್ನು ಅಂತ್ಯಗೊಳಿಸುವ ಅನಂತವನ್ನು ಅನ್ವೇಷಿಸುತ್ತದೆ. ಮನಸ್ಸು ಏನನ್ನ ಅನ್ವೇಷಿಸ್ತಾ ಇದೆ? ಎಲ್ಲವನ್ನೂ ಪೂರೈಸುವ ಅನಂತವನ್ನು ಅನ್ವೇಷಿಸ್ತಾ ಇದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವ ಒಂದು ಬಯಕೆಯನ್ನು ಈಡೇರಿಸಿದರೆ ಎಲ್ಲ ಬಯಕೆಗಳು ಅಂತ್ಯಗೊಳ್ಳುವವೋ ಅದನ್ನು ಮನಸ್ಸು ಬಯಸುತ್ತದೆ. ಮನಸ್ಸನ್ನ ದೇವರು ಮನಸ್ಸು ಕೊಟ್ಟಿರೋದು ಅದೊಂದೇ ಕಾರಣಕ್ಕೆ. ಯಾವ ಬಯಕೆಯ ಪೂರ್ತಿ ಮಾಡಿಕೊಂಡ್ರೆ ಎಲ್ಲ ಬಯಕೆಗಳು ಒಮ್ಮೆಲೆ ಈಡೇರಿದಂಗೆ ಆಗತ್ತೆ. ಆ ಒಂದು ದಿಕ್ಕಿನಲ್ಲಿ ಮನಸ್ಸು ಹೋಗ್ಲಿಕ್ಕೆ ಇಷ್ಟಪಡುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಮನಸ್ಸು ಧ್ಯಾನವನ್ನಷ್ಟೇ ಅಲ್ಲದೆ ಧ್ಯಾನದಲ್ಲಿ ಅನಂತತೆಯನ್ನು ಅನ್ವೇಷಿಸುತ್ತದೆ. ಅದೇ ನಿಜವಾದ ಧ್ಯಾನ, ಗಹನವಾದಂಥ ಧ್ಯಾನ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ನಿಜವಾದ ಧ್ಯಾನ ಅಂದರೆ ಏನು, ಗಹನವಾದಂಥ ಧ್ಯಾನ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಆ ಲಾಸ್ಟ್ ಸೆಂಟೆನ್ಸ್ ಬರೀಬೇಕು. ಮನಸ್ಸು ಧ್ಯಾನವನ್ನಷ್ಟೇ ಅಲ್ಲದೆ ಧ್ಯಾನದಲ್ಲಿ ಅನಂತತೆಯನ್ನು ಅನ್ವೇಷಿಸುತ್ತದೆ. ಧ್ಯಾನದಲ್ಲಿ ಅನಂತತೆಯನ್ನು ಅನ್ವೇಷಣೆ ಮಾಡೋದೇ ನಿಜವಾದಂಥ ಧ್ಯಾನ, ಗಹನವಾದಂಥ ಧ್ಯಾನ. ಈಗ ನೀವು ನೋಡ್ಕೊಳ್ರಿ, ಧ್ಯಾನನ ನನಗೆ ಮನಸ್ಸಿಗೆ ಒತ್ತಡ ಆಗಿದೆ, ಒತ್ತಡ ಕಡಿಮೆ ಆಗ್ಬೇಕು ಅಂತ ಧ್ಯಾನ ಮಾಡಿದ್ರೆ ಅದು ನಿಜವಾದ ಧ್ಯಾನನ? ನಂಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರಬೇಕು ಅಂತ ಧ್ಯಾನ ಮಾಡಿದ್ರಿ, ಅದು ನಿಜವಾದ ಧ್ಯಾನನ? ಇಲ್ಲ ಅಲ್ವಾ? ನನಗೆ ಶಾಂತಿ ಇಲ್ಲ, ಮನಸ್ಸಿಗೆ ಒಂಚೂರು ಶಾಂತಿ ನೆಮ್ಮದಿ ಬೇಕು ಅಂತ ಧ್ಯಾನ ಮಾಡಿದ್ರಿ, ಅದು ನಿಜವಾದ ಧ್ಯಾನನ? ಅದು ಯಾವುದು ನಿಜವಾದ ಧ್ಯಾನನೂ ಅಲ್ಲ, ಗಹನವಾದಂಥ ಧ್ಯಾನನೂ ಅಲ್ಲ. ಯಾವಾಗ ನಾವು ಧ್ಯಾನದಲ್ಲಿ ಅನಂತತೆಯ ಅನ್ವೇಷಣೆನ ಶುರು ಮಾಡ್ಕೊಳ್ತೀವೋ ಆಗ ನಮ್ಮ ಧ್ಯಾನ ಗಹನವಾಗ್ತಾ ಇದೆ, ಅದು
ನಿಜವಾದಂಥ ಧ್ಯಾನವಾಗಿ ಮಾರ್ಪಾಡಾಗುತ್ತೆ. ಹಾಗಾಗಿ ಆಸೆಯಲ್ಲೇನೂ ತಪ್ಪಿಲ್ಲ. ಅಂಡರ್ಲೈನ್ ಮಾಡಿಕೊಡ್ರಿ. ಅದಕ್ಕೆ ನಾನು ಹೇಳಿದ್ದು ಆಸೆ ಪಡೋದೇನು ತಪ್ಪಿಲ್ಲ. ಆಸೆಯಲ್ಲೇನೂ ತಪ್ಪಿಲ್ಲ, ದಾಜಿ ಮುಂದುವರಿಸಿದರು. ಆದರೆ ನೀವು ನೈಜ ಆಸೆಯನ್ನು ಪೂರೈಸಿಕೊಳ್ಳಿರಿ, ಮಹೋನ್ನತ ಆದೆಯ ಆಸೆಯನ್ನು ಪೂರೈಸಿಕೊಳ್ಳಿರಿ. ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುವ ಹಾಗೆ ಅತಿ ದೊಡ್ಡ ಆಸೆಯು ಸಣ್ಣ ಆಸೆಗಳನ್ನು ಕಬಳಿಸುತ್ತದೆ. ಆ ಪರಿಪೂರ್ಣ ತೃಪ್ತಿಯಲ್ಲಿ ನಾವು ಪರಿಪೂರ್ಣ ಶಾಂತಿಯನ್ನು ಪಡೆಯುತ್ತೇವೆ. ಸೊ ದೊಡ್ಡ ಆಸೆ ಪೂರ್ತಿ ಮಾಡ್ಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡಿದಾಗ ಅದಕ್ಕೆ ಧ್ಯಾನ ಮಾಡ್ತಿರೋದು ನಾವು. ಆ ದೊಡ್ಡ ಬಯಕೆ ಏನು? ಆತ್ಮ ಪರಮಾತ್ಮನಲ್ಲಿ ಮತ್ತೆ ವಿಲಯ ಆಗೋದು. ಅದು ದೊಡ್ಡ ಬಯಕೆ. ಆ ಬಯಕೆ ನಾವು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ಸಣ್ಣ ಪುಟ್ಟ ಆಸೆಗಳಿಂದ ನಮ್ಮ ಮನಸ್ಸು ಹಿಂದೆ ಬರುತ್ತೆ. ಅದ್ರ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡಲಿಕ್ಕೆ ಆಸೆಗಳ ಶೂಲದಿಂದ ನಾವು ತಪ್ಪಿಸ್ಕೊಳ್ತೀವಿ. ಆಸೆ ನಮ್ಮನ್ನು ಚುಚ್ಚಲ್ಲ, ಅದು ಮಾಡು ಇದು ಮಾಡು ಅಂತ. ಅದರ ಶೂಲದಿಂದ ನಾವು ತಪ್ಪಿಸ್ಕೊಳ್ತೀವಿ. ನೀವು ಆಸೆ ಮತ್ತು ಆಕರ್ಷಣೆಗಳಿಗೆ ಮಾತನಾಡ್ತಿದ್ದೀರಿ. ಈಗ ಎಷ್ಟೋ ಸತಿ ದಾಜಿಯವರು ಮಾತಾಡ್ತಾ ಮಾತಾಡ್ತಾ ಒಂಚೂರು ಆಫ್ ಟ್ರ್ಯಾಕ್ ಹೋಗ್ತಾರೆ. ಜೋಶ್ವಾ ಪಾಲಕ್ ಕೆಲಸ ಏನಪ್ಪಾ ಅಂತಂದ್ರೆ ಆನ್ ಟ್ರ್ಯಾಕ್ ವಾಪಸ್ ಕರ್ಕೊಂಡ್ಬಿಡುತ್ತೆ ದಾಜಿಯವರು. ಈಗ ಮತ್ತೆ ದಾಜಿಯವರು ಒಂಚೂರು ಎಲ್ಲೋ ಸೈಡ್ ಟ್ರ್ಯಾಕ್ ಹೋಗ್ಬಿಟ್ಟಿದ್ದಾರೆ. ಜೋಶ್ವಾ ಪಾಲಕ್ ವಾಪಸ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ನೀವು ಆಸೆ ಮತ್ತು ಆಕರ್ಷಣೆ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಆದಾಗ್ಯೂ ನಮ್ಮ ಮನಸ್ಸನ್ನು ಸೆಳೆಯುವಂತೆ ಕಾಣುವ ಅನೇಕ ವಿಚಾರಗಳು ಮತ್ತು ಭಾವಗಳು ಹಿತಕರವಾಗಿಲ್ಲ. ಸರಿ, ಇದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ಇಲ್ಲಿ ನಿಲ್ಲಿಸೋಣಂತೆ. ಅದು ಸತ್ಯ ಎಂದರು ದಾಜಿ. ಆಕರ್ಷಣೆ ಎಂದರೆ ನಾವು ಯಾವುದನ್ನೋ ಇಷ್ಟಪಡುತ್ತೇವೆ ಎಂದರ್ಥವಲ್ಲ. ಖಂಡಿತ ಅಲ್ಲ. ಬದಲಾಗಿ ನಮಗೆ ಬೇಕಿರಲಿ ಅಥವಾ ಬೇಡದಿರಲಿ ಮನಸ್ಸು ಅದರತ್ತ ಸೆಳೆಯುತ್ತದೆ. ಆಕರ್ಷಣೆ ಅಂದರೆ ಇಷ್ಟಪಟ್ಟೆ ಮನಸ್ಸು ಹೋಗ್ಬೇಕಂತೇನಿಲ್ಲ. ಇಷ್ಟಪಡದೇ ಇದ್ರೂ ಮನಸ್ಸು ಹೋಗುತ್ತೆ. ಅಂದ್ರೆ ಅಪ್ರಯತ್ನವಾಗಿ ಮನಸ್ಸು ಹರಿತಾ ಇದೆ ಆ ದಿಕ್ಕಿನಲ್ಲಿ, ಅದು ಆಕರ್ಷಣೆ ಅಂತ ಕರಿತೀವಿ. ಸರಿನಾ? ನೋಡಿ, ಆಸೆಯ ಇನ್ನೊಂದು ಪಾರ್ಶ್ವವೆಂದರೆ ಭಯ, ವಿಮುಖತೆ, ಅಪಕರ್ಷಣೆ. ಉದಾಹರಣೆಗೆ, ನಾವು ಬದುಕ ಬಯಸುತ್ತೇವೆ, ಸಾವು ಎಂದರೆ ಭಯಪಡುತ್ತೇವೆ. ಅವು ಒಂದೇ ನಾಣ್ಯದ ಎರಡು ಮುಖಗಳು. ನಾವು ನಮಗೇನು ಬೇಕು ಎಂಬುದರ ಮೇಲೆ ಕೇಂದ್ರೀಕರಿಸಲು ಪ್ರವೃತ್ತರಾಗುವಷ್ಟೇ ನಮಗೇನು ಬೇಡ ಎಂಬುದರ ಬಗ್ಗೆಯೂ ಚಿಂತಿಸುತ್ತೇವೆ. ನಮ್ಗೆ ಅದಾಗಬಾರ್ದು, ಕಾಯಿಲೆ ಬರಬಾರ್ದು ಅಂತ ಚಿಂತೆ ಮಾಡ್ತೀವಿ, ಸಾವು ಬರಬಾರ್ದು ಅಂತ ಚಿಂತೆ ಮಾಡ್ತೀವಿ, ಕಷ್ಟ ಬರಬಾರ್ದು ಅಂತ ಚಿಂತೆ ಮಾಡ್ತೀವಿ. ಸೊ ನಾವು ಕೆಲವು ವಿಚಾರಗಳನ್ನ ಇಷ್ಟಪಟ್ಟು ಚಿಂತೆ ಮಾಡ್ತೀವಿ, ಕೆಲವು ವಿಚಾರಗಳನ್ನ ಅನಿವಾರ್ಯ ಭಯದಿಂದ ಚಿಂತೆ ಮಾಡ್ತೀವಿ. ಕೆಲವೊಮ್ಮೆ ಮನಸ್ಸು ಧನಾತ್ಮಕವಾದದನ್ನು ಧ್ಯಾನ ಮಾಡುತ್ತದೆ, ಉಳಿದ ಸಮಯದಲ್ಲಿ ಅದು ವಾದುದರಲ್ಲಿ ತಲ್ಲೀನವಾಗಿ ಬಿಡುತ್ತದೆ. ನಾವು ಪಾಸಿಟಿವ್ ಆಗೂ ಥಿಂಕ್ ಮಾಡ್ತೀವಿ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ. ಸರಿನಾ? ಸರಿ, ಇಲ್ಲಿಂದ ಮುಂದುವರ್ಸ್ಕೊಂಡು ಹೋಗೋಣ. 23ನೇ ಪುಟದಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರ್ಸೋಣ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ.